ಆಕಾಶರಾಜ ಬೃಹಸ್ಪತ್ಯಾಚಾರ್ಯರನ್ನು ಮತ್ತು ಶುಕಮುನಿಗಳನ್ನು ಬರಮಾಡಿಕೊಂಡು ನಿಶ್ಚಯಿತಾಂಬೂಲ ನಡೆಸಿದ್ದಾನೆ. ಒಂದು ಪತ್ರವನ್ನು ಬರೆದು ಶುಕಾಚಾರ್ಯರ ಮೂಲಕ ಶ್ರೀನಿವಾಸನಿಗೆ ಕಳಿಸಿದ. ಶ್ರೀನಿವಾಸ ಶುಕಾಚಾರ್ಯನ ಕೇಳ್ತಾನೆ, ನನ್ನ ಕೆಲಸ ಪಕ್ವಂ ವಾ ಅಪಕ್ವಮೇವ ವಾ, ಕಾಯಿಯಾಗಿದೆಯೋ ಹಣ್ಣಾಯಿತೋ ಅಂತ ಕೇಳಿದಾಗ, ಪಕ್ವಮೇವ ನ ಸಂಶಯ, ನಿನ್ನ ಮನಸ್ಸಿಗೆ ಬಂದ ಕಾರ್ಯ ಎಲ್ಲವೂ ಕೂಡ ಪಕ್ವವೇ ಆಗ್ತದೆ ಅಂತ ಶುಕಾಚಾರ್ಯರು ನಿವೇದನೆ ಮಾಡಿದರು. ಶ್ರೀನಿವಾಸನು ಕೂಡ ಆ ಪತ್ರವನ್ನು ನೋಡಿ ತಾನೂ ಪತ್ರ ಬರೆದು ಕಳಿಸಿದ್ದಾನೆ. ಶುಕಮುನಿಗಳು ಆ ಪತ್ರ ತಂದು ಆಕಾಶರಾಜನಿಗೆ ಕೊಟ್ಟಿದ್ದಾರೆ. ಅದಾದ ನಂತರ ಬಕುಲಾದೇವಿ ಬಂದು ಶ್ರೀನಿವಾಸನಿಗೆ ಎಲ್ಲ ವೃತ್ತಾಂತವನ್ನು ಹೇಳ್ತಾಳೆ. ನಾನು ಹೋಗಿ ನಿನ್ನ ಕೆಲಸವನ್ನು ಸಾಧನೆ ಮಾಡಿಕೊಂಡು ಬಂದೆ. ಕೊರವಂಜಿ ಹೇಳಿದಂತೆ ಆ ಕೊರವಂಜಿಯ ಭವಿಷ್ಯ ನುಡಿಯಿಂದ ಎಲ್ಲವೂ ಕೂಡ ಸುಗಮ ಆಯಿತು ಅಂತ ಬಕುಲಾದೇವಿ ಹೇಳಿದ್ಲು. ಆಮೇಲೆ ಶ್ರೀನಿವಾಸ ಹೇಳ್ತಾನೆ, ಎಲ್ಲ ಸರಿಯಾಯಿತು, ಆದರೆ ಮಹೋತ್ಸವಂ ವಿಧಾತುಂ ಹಿ ಮಮ ಬುದ್ಧಿರ್ನ ಜಾಯತೆ, ಅಬಂಧೋರ್ಬಂಧುಯುಕ್ತಸ್ಯ ಸಂಬಂಧೋ ನ ಪ್ರಶಸ್ಯತೆ. ಶ್ರೀನಿವಾಸ ಬಕುಲಾದೇವಿ ಹೇಳ್ತಾನೆ, ಇನ್ನೊಂದು ಸಲ ನೀನು ನಾರಾಯಣಪುರಕ್ಕೆ ಹೋಗಿ ಬಾ ಅಂದ. ಯಾಕೆ ಅಂದರೆ, ನೀನೇನೋ ಮದುವೆ ನಿಶ್ಚಯ ಮಾಡಿಕೊಂಡು ಬಂದು ಶುಕಾಚಾರ್ಯರು ಪತ್ರ ತಂದುಕೊಟ್ರು, ನಾನೂ ಪತ್ರ ಬರೆದು ಕಳಿಸಿದ್ದೇನೆ. ಆದರೆ ಈಗ ನನಗೆ ಈ ವಿವಾಹ ಸಂಬಂಧ ಬೇಡ ಅಂತ ಅನ್ನಿಸ್ತಾ ಇದೆ ಅಂತಾನೆ. ಇಷ್ಟೆಲ್ಲ ಮುಂದುವರೆದ ಮೇಲೆ ಬೇಡ ಅನ್ನಿಸ್ತಂತೆ ಶ್ರೀನಿವಾಸನಿಗೆ. ಯಾಕೆ ಅಂದರೆ, ನನಗೆ ಯಾರಿದ್ದಾರೆ ಬಂಧುಗಳು? ಆ ಆಕಾಶರಾಜನಿಗೆ ಸಾವಿರಾರು ಮಂದಿ ಪ್ರಜೆಗಳು ಬಂಧುಗಳು ಇರ್ತಾರೆ. ನಮ್ಮ ಕಡೆ ಯಾರಿದ್ದಾರೆ? ವರನ ಕಡೆಯವರು ದಿಬ್ಬಣ ಅಂತ ಹೊರಟರೆ ಹೇಗಿರಬೇಕು? ಯಾವಾಗಲೂ ಮದುವೆ ಮಾಡಿಕೊಳ್ಳೋದು ಕನ್ಯಾಗೃಹದಲ್ಲಿ, ವಧುಗೃಹದಲ್ಲಿ ಹೋಗಿ ಮದುವೆ ಆಗಬೇಕು ಅಂತ ಇರೋದು, ಅಥವಾ ಅವರು ನಿಗದಿ ಮಾಡಿದ ಕಲ್ಯಾಣ ಮಂಟಪದಲ್ಲಿ. ಅಂತೂ ವಧುಗೃಹಕ್ಕೆ ಮದುವೆಗೆ ಹೋಗಬೇಕು. ವರನ ಕಡೆಯವರು ದಿಬ್ಬಣ ಅಂತ ಹೊರಟರೆ ಹೇಗೆ ಹೋಗಿರಬೇಕು? ಎಷ್ಟು ವೈಭವ ಇರಬೇಕು ವರನ ಕಡೆಯವರು? ಯಾರಿದ್ದಾರೆ ನನ್ನ ಕಡೆ ಅಂತಾನೆ ಶ್ರೀನಿವಾಸ. ಆಕಾಶರಾಜ ಸಾವಿರಾರು ಜನರ ಜೊತೆಗೆ ನಮ್ಮನ್ನು ಎದುರುಗೊಳ್ಳಲಿಕ್ಕೆ ಕಾಯ್ತಾ ಇರ್ತಾನೆ ನಾರಾಯಣಪುರದಲ್ಲಿ. ಈ ಬೆಟ್ಟದಿಂದ ಯಾರು ಹೋಗಬೇಕು? ನಾನು ನೀನು ಇಬ್ಬರೇ, ಬಕುಲಾದೇವಿ ಶ್ರೀನಿವಾಸ. ಯಾವುದೋ ಒಂದು ಸ್ಕೂಟ್ರಲ್ಲಿ ಡಬಲ್ ರೈಡ್ ಮಾಡ್ಕೊಂಡು ಹೋದರೆ ಆಯ್ತು ಅಷ್ಟೇ. ಹಿಂಗೆ ಹೋದರೆ ಏನು ಚೆನ್ನಾಗಿರ್ತದೆ ಮದುವೆಗೆ ಹೋಗುವಾಗ ಹಿಂಗೆ ಹೋಗೋದಾ? ಒಂದು ಟಿ ವಿ ಎಸ್ನಲ್ಲೋ ಸ್ಕೂಟ್ರ್ನಲ್ಲೋ ಬಂದಿದ್ದೀವಿ ಅಂತಂದರೆ ಏನು ವೈಭವ, ಏನು ಮರ್ಯಾದೆ ಇದು? ಆದ್ದರಿಂದ ಅಬಂಧೋರ್ ಬಂಧುಯುಕ್ತಸ್ಯ, ನಾನು ಅಬಂಧುವಾಗಿದ್ದೇನೆ, ನೀನೊಬ್ಬಳು ಬಂದಿದ್ದೆ, ಇನ್ಯಾರೂ ನಮ್ಮ ಕಡೆ ಇಲ್ಲ. ಈ ಬೆಟ್ಟದಲ್ಲಿ ಯಾರಿದ್ದಾರೆ? ಅವನು ನೋಡಿದರೆ ಬಂಧುಯುಕ್ತ, ಸಂಬಂಧೋನ್ ಅಪ್ರಶಸ್ಯತೆ. ನನಗೆ ಯಾಕೋ ಇದು ಮನಸ್ಸಿಗೆ ಬರ್ತಾ ಇಲ್ಲ. ಎಲ್ಲರೂ ನೋಡಿ ಇಬ್ಬರೇನಾ ಅಂತ ಕೇಳಿದರೆ ಇನ್ನೂ ಅವಮಾನ. ಸುಮ್ಮನೆ ಆದರೂ ಇದ್ದರೂ ಪರವಾಗಿಲ್ಲ, ಏನು ಇಬ್ಬರೇನಾ, ಯಾರು ಬರಲಿಲ್ವೇ ಅಂತ ಅದು ಬೇರೆ ಕೆಣಕ್ಕೆ ಕೇಳಿದರೆ ಇನ್ನಷ್ಟು ಅವಮಾನ ಆಗ್ತದೆ. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ಯಾವಾಗಲೂ ವಿವಾಹ ಸಂಬಂಧ ಬೆಳೆಸುವಾಗ ಸಮಾನ ಸ್ಕಂಧರ ಜೊತೆಗೆ ಬೆಳೆಸಬೇಕು. ನಮ್ಮದು ಅವರದ್ದು ಅಂತಸ್ತು ಒಂದೇ ರೀತಿ ಇರಬೇಕು. ಬಹಳ ಉತ್ತಮ ಮಟ್ಟದವರ ಜೊತೆಗೆ ಸಣ್ಣವನು ಹೋಗಿ ಸಂಬಂಧ ಬೆಳೆಸಿದರೆ ಚೆನ್ನಾಗಿರೋದಿಲ್ಲ. ಒಬ್ಬ ರಾಜನ ಜೊತೆಗೆ ಬೆಳೆಸಬೇಕು, ವೈದಿಕ ಬ್ರಾಹ್ಮಣರ ಜೊತೆಗೆ ಬೆಳೆಸಬೇಕು, ಚೆನ್ನಾಗಿರ್ತದೆ. ಸಮಾನರಾಗಿರಬೇಕು. ಅದರಂತೆ ಜಗಳಾಡಿದರೂ ಕೂಡ ಸಮಾನರ ಜೊತೆಗೆ ಜಗಳಾಡಬೇಕು. ಒಬ್ಬ ರಾಜ ನಿಂತುಕೊಂಡು ಸಣ್ಣ ಹುಡುಗನ ಜೊತೆಗೆ ಜಗಳಾಡಿದರೆ ಏನು ಚೆಂದ ಇರ್ತದೆ. ವಿವಾದ ಮತ್ತು ವಿವಾಹ ಎರಡೂ ಸಮಾನರ ಜೊತೆಗೆ ಮಾಡಿದರೆ ಮಾತ್ರ ಶೋಭೆ. ಈಗ ನಮಗೆ ಇದು ಸಮಾನ ಅಂತ ಅನ್ನಿಸ್ತಾ ಇಲ್ಲ. ದೊಡ್ಡ ವೈಭವದಿಂದ ಅವನಿರ್ತಾನೆ, ಬೇಡ ಅಂತಂತಾನೆ ಶ್ರೀನಿವಾಸ. ಆಗ ಬಕುಲಾದೇವಿ ಹೇಳ್ತಾಳೆ, ಹಾಗ್ಯಾಕೆ ಹೇಳ್ತಾ ಇದ್ದಿ ಶ್ರೀನಿವಾಸ? ನಿನ್ನ ಬಂಧುವರ್ಗಕ್ಕೆ ಏನು ಕಡಿಮೆ ಇದೆ? ತ್ರೈಲೋಕ್ಯ ಕುಟುಂಬಿ ನೀನು ಒಂದು ಸಲ ನಿನ್ನ ಮದುವೆ ನಿಮಿತ್ತಕವಾಗಿ ನಿನ್ನ ಬಂಧುಗಳನ್ನೆಲ್ಲ ಸ್ಮರಣೆ ಮಾಡ್ಕೋ. ತ್ರೈಲೋಕ್ಯ ಕುಟುಂಬಿ ನೀನು. ಲಕ್ಷ್ಮೀರ್ಯಸ್ಯ ಪರಿಗ್ರಹ, ಲಕ್ಷ್ಮೀದೇವಿ ನಿನ್ನ ಪತ್ನಿಯಾಗಿದ್ದಾಳೆ. ಕಮಲಭೂ ಸೂನು ಗರುತ್ಮಾನ್ ರಥಃ ಪೌತ್ರಶ್ಚಂದ್ರ ವಿಭೂಷಣ. ಎಷ್ಟು ಜನ ಇದ್ದಾರೆ? ರುದ್ರದೇವರು ಮೊಮ್ಮಗ ಆಗಬೇಕು, ಬ್ರಹ್ಮದೇವರು ಮಗ ಆಗಬೇಕು, ಗರುಡ ರಥ ಆಗಬೇಕು, ಶೇಷದೇವರು ಹಾಸಿಗೆ ಆಗಬೇಕು. ಅವರವರಿಗೆ ಎಷ್ಟು ಪರಿವಾರ ಇದೆ. ಈ ವಿವಾಹದ ನಿಮಿತ್ತಕವಾಗಿ ಒಂದು ಸಲ ಅವ್ರನ್ನೆಲ್ಲ ಸ್ಮರಣೆ ಮಾಡ್ಕೋ.
14 ಲೋಕದವರು ನಿನ್ನ ಬಂಧುಗಳೇ, ಅವರೆಲ್ಲರೂ ಕೂಡ ಬರ್ತಾರೆ. ವೈಭವದಿಂದ ಹೋಗೋಣ, ನಾನು ನೀನು ಇಬ್ಬರೇ ಬೇಡವೇ ಬೇಡ. ಈಗ ಮೊದಲು ಎಲ್ಲರನ್ನೂ ಸ್ಮರಣೆ ಮಾಡ್ಕೊ, ಇನ್ನೂ ಸಮಯ ಇದೆ, ಯೋಚನೆ ಮಾಡಬೇಡ, ಸಮಯ ಇದೆ, ಮೊದಲು ಎಲ್ಲರನ್ನೂ ಕೂಡ ಬರಮಾಡ್ಕೋ ಅಂತ ಬಕುಲಾದೇವಿ ಹೇಳ್ತಾಳೆ. ಆಗ ಶ್ರೀನಿವಾಸ ತನ್ನ ವಿವಾಹದ ನಿಮಿತ್ತಕವಾಗಿ ಎಲ್ಲ 14 ಲೋಕದ ಬಂಧುಗಳನ್ನು ಸ್ಮರಣೆ ಮಾಡಿಕೊಂಡ. ಮೊಟ್ಟ ಮೊದಲು ಶೇಷದೇವರು ಮತ್ತು ಗರುಡದೇವರನ್ನು ಸ್ಮರಣೆ ಮಾಡಿ ಕರೆಸಿದ. ಗರುಡದೇವರನ್ನು ಸತ್ಯಲೋಕಕ್ಕೆ ಕೊಟ್ಟು ಕಳಿಸಿದ, ಒಂದು ಪತ್ರ ಬರೆದು ಕಳಿಸಿದ್ದಾನೆ ಬ್ರಹ್ಮನಿಗೆ. ಶೇಷದೇವರನ್ನು ರುದ್ರದೇವರ ಲೋಕಕ್ಕೆ ಕೈಲಾಸಕ್ಕೆ ಕಳಿಸಿದ ಪತ್ರ ಬರೆದು. ಅದರಲ್ಲಿ ಏನು ಬರೆದಿದ್ದ ಅಂದರೆ, ನನ್ನ ನಾಭಿಜನ್ಮನಾಗಿರ್ತಕ್ಕಂಥ ಬ್ರಹ್ಮನಿಗೆ ಚಿರಂಜೀವಾಯ ಪುತ್ರಾಯ ಬ್ರಹ್ಮಣೇ ನಾಭಿಜನ್ಮನೇ, ಚಿರಂಜೀವಿಯಾಗಿರ್ತಕ್ಕಂಥ ನಾಭಿಜನ್ಮನಾದ ನಾಭಿ ಕಮಲದಿಂದ ಹುಟ್ಟಿದಂಥ ಬ್ರಹ್ಮನಿಗೆ ವೆಂಕಟಾಚಲವಾಸಿಯಾದ ಶ್ರೀನಿವಾಸ ಮಾಡುವ ವೇದೋಕ್ತ ಆಶೀರ್ವಾದಗಳು. ಸದ್ಯಕ್ಕೆ ನಾನು ವೆಂಕಟಾಚಲದಲ್ಲಿ ಕಾರ್ಯಾಂತರ ನಿಮಿತ್ತಕವಾಗಿ ಬಂದು ನೆಲೆಸಿದ್ದೇನೆ. ಆಕಾಶರಾಜ ನನಗೆ ಕನ್ಯಾದಾನ ಮಾಡಬೇಕು ಅಂತಿದ್ದಾನೆ. ಆದ್ದರಿಂದ ನಾನು ನಾರಾಯಣಪುರಕ್ಕೆ ಹೊರಟಿದ್ದೇನೆ. ಬೇರೆ ಯಾರೂ ನನ್ನ ಬಂಧುಗಳಿಲ್ಲ. ಅವನು ಬಂಧುಯುಕ್ತನಾಗಿ ವೈಭವದಿಂದಿರುವಾಗ ನಾವು ಅಷ್ಟೇ ವೈಭವದಿಂದ ಹೋಗಬೇಕು. ಆದ್ದರಿಂದ ಈ ಪತ್ರ ಕಂಡ ಕೂಡಲೇ ಬ್ರಹ್ಮ ನೀನು ನಿನ್ನ 3 ಮಂದಿ ಪತ್ನಿಯರನ್ನ ಕರ್ಕೊಂಡು, ಸಾವಿತ್ರಿ, ಸರಸ್ವತಿ, ಗಾಯತ್ರಿ 3 ಮಂದಿ ಹೆಂಡಂದ್ರನ್ನ ಕರ್ಕೊಂಡು, ಎಲ್ಲ ದಿಕ್ಪಾಲಕರನ್ನ ಕರ್ಕೊಂಡು, ಅವರವರ ಪತ್ನಿಯರು, ಗಂಧರ್ವರು, ನಾಗಗಳು ಯಾರ್ಯಾರಿದ್ದಾರೆ ನಿನ್ನ ಲೋಕದಲ್ಲಿ ಒಬ್ಬರನ್ನೂ ಬಿಡದೆ ಎಲ್ಲರನ್ನೂ ಕರ್ಕೊಂಡು ಬರಬೇಕು. ಈಗ ಮುಖ್ಯ ನನಗೆ ಜನಸಂಖ್ಯೆ ಬೇಕಾಗಿದೆ, ಜನ ಕಡಿಮೆ ಆಗಬಾರ್ದು. ಅದಕ್ಕೋಸ್ಕರ ಒಬ್ಬರನ್ನೂ ತಪ್ಪದೆ ಎಲ್ಲರನ್ನೂ ಕರ್ಕೊಂಡು ಬರಬೇಕು. ಹೀಗೆ ಪತ್ರ ಬರೆದು ಕಳಿಸಿದ. ಇದೇ ರೀತಿ ಕೈಲಾಸಕ್ಕೂ ಕೂಡ ಕಳಿಸಿದ್ದಾನೆ. ಬ್ರಹ್ಮದೇವರು ಆ ಪತ್ರ ನೋಡಿ ಬಹಳ ಸಂತೋಷಪಟ್ಟರು. ಭೇರಿನಾದ ಮಾಡಿ ಎಲ್ಲ ಕಡೆ ಡಂಗುರ ಸಾರಿಸಿ ಆದೇಶ ಮಾಡಿದರು. ಜಂಬೂ ದ್ವೀಪಕ್ಕೆ ಹೊರಡಬೇಕು ಎಲ್ಲರೂ ಕೂಡ. ಸತ್ಯಲೋಕದಿಂದ ಕೆಳಗಡೆ ಇಳಿದು ಭೂಲೋಕಕ್ಕೆ ಹೋಗಿ ಅಲ್ಲಿ ಜಂಬೂ ದ್ವೀಪದಲ್ಲಿ ಮೇರೋಹ ದಕ್ಷಿಣೇ ಪಾರ್ಶ್ವೇ, ಮೇರು ಪರ್ವತದ ದಕ್ಷಿಣ ಭಾಗದಲ್ಲಿ ವೆಂಕಟಾಚಲ ಅಂತ ಒಂದು ಪರ್ವತ ಇದೆ. ಎಲ್ಲರೂ ಕೂಡ ಅಲ್ಲಿ ಹೊರಡತಕ್ಕದ್ದು. ಈ ಆದೇಶ ಕೇಳಿದ ಕೂಡಲೇ ವಿಳಂಬ ಮಾಡದೆ ಪ್ರತಿಯೊಬ್ಬರೂ ಯಾರೂ ತಪ್ಪದೆ ಎಲ್ಲರೂ ಕೂಡ ಹೊರಡಬೇಕು ಅಂತ. ಅದಷ್ಟೇ ಅಲ್ಲ, ಭೇರಿ, ದುಂದುಭಿಗಳು, ಕಟ್ಟಿಕೋಲು, ಏನು ಬಿರುದಾವಳಿ ಅಂತ ಇರ್ತದೆ, ಆ ಬಿರುದಾವಳಿ ಸಮೇತವಾಗಿ ಹೋಗಬೇಕು, ವೈಭವ ಇರಬೇಕು. ಅದಕ್ಕೋಸ್ಕರ ಛತ್ರ, ಶ್ವೇತಛತ್ರ, ಚಾಮರ, ಆನೆ, ಬಿರುದಾವಳಿಗಳು ಅದನ್ನೆಲ್ಲ ಹಿಡ್ಕೊಂಡು ಹೊರಡಬೇಕು ಅಂತ ಆದೇಶ ಮಾಡಿದ. ಎಲ್ಲರೂ ಕೂಡ ಸತ್ಯಲೋಕದವರು ತಯಾರಾದರು. ಸೀದಾ ಬ್ರಹ್ಮದೇವರ ಮನೆಗೆ ಬಂದರು. ಬ್ರಹ್ಮ ಕೇಳ್ತಾನೆ, ನಾನು ಆದೇಶ ಹೊರಡಿಸಿದ್ದು ಭೂಲೋಕಕ್ಕೆ ಹೋಗ್ರಿ ಅಂತ, ನನ್ನ ಮನೆಗೆ ಯಾಕೆ ಬಂದಿರಿ ಅಂತ ಕೇಳಿದೆ. ಭೂಲೋಕಕ್ಕೆ ಹೋಗ್ರಿ, ಅಲ್ಲಿ ಮದುವೆ, ಶ್ರೀನಿವಾಸನ ಮದುವೆ ಅಲ್ಲಿ ಅಟೆಂಡ್ ಮಾಡಬೇಕು, ಹೋಗ್ರಿ ಅಂತಂದ್ರೆ ನನ್ನ ಲೋಕಕ್ಕೆ ಯಾಕೆ ಬಂದಿರಿ? ಆಗ ಸತ್ಯಲೋಕದ ಪ್ರಜೆಗಳೆಲ್ಲ ಹೇಳ್ತಾರೆ, ನಾವು ಭೂಲೋಕಕ್ಕೆ ಹೋಗ್ತೇವೆ, ಮುಂಚೆ ಬಂದದ್ದು ಯಾಕೆ ಅಂದರೆ ನಮಗೆ 1 ವರ್ಷದ ಸಂಬಳವನ್ನು ಅಡ್ವಾನ್ಸ್ ಆಗಿ ಕೊಟ್ಟುಬಿಡು ಅಂತಂದು. ಒಬ್ಬೊಬ್ಬರು ಕೇಳ್ತಿದ್ದಾರೆ, 1 ವಾರ್ಷಿಕಂ ದೇಹಿನೋ ಬ್ರಹ್ಮನ್ ಆಗಚ್ಛಾಮಸ್ತ್ವಯಾ ಸಹ, ನಿನ್ನ ಜೊತೆಗೆ ನಾವು ಶ್ರೀನಿವಾಸನ ಮದುವೆಗೆ ಬರಬೇಕಾಗಿದ್ದರೆ 1 ವರ್ಷದ ಸಂಬಳ ನಮಗೆ ಬೇಕು, ಏನು ಮಾಡ್ತೀರಿ ತೊಗೊಂಡು ಅಂತಂದರು ಬ್ರಹ್ಮದೇವ್. ಒಂದು ಮದುವೆಗೆ ಹೋಗ್ರಿ ಅಂತಂದರೆ 1 ವರ್ಷದ ಸಂಬಳ ಕೊಡ್ರಿ ಅಂತ ನನ್ನ ಮೇಲೆ ಬಂತಲ್ಲ. ಯಾಕೆ ಅಂದರೆ ಪ್ರಜೆಗಳೆಲ್ಲ ಹೇಳ್ತಾರೆ, ಭೂಲೋಕದವರು ಭಾರಿ ಭಾರಿ ವಸ್ತ್ರ ಉಡುವವರು, ಭಾರೀ ಆಭರಣಗಳನ್ನು ತೊಡ್ತಾರೆ, ವಿಚಿತ್ರ ವಿಚಿತ್ರ ಆಭರಣಗಳು, ವಿಚಿತ್ರ ವಿಚಿತ್ರ ವಸ್ತ್ರಗಳು, ಆ ಉಟ್ಟುಕೊಳ್ಳುವ ಕ್ರಮನೂ ವ್ಯತ್ಯಾಸ, ಏನು ಫ್ಯಾಷನ್ ಮಾಡ್ತಾರೆ. ನಾವು ಸತ್ಯಲೋಕದವರು ಅಂತ ಹೋಗುವಾಗ ಕಳಪೆ ಆಗಬಾರ್ದು ಅವರ ಜೊತೆಗೆ. ಅವರ ಭೂಷಣ, ವಾಹನ, ವಸ್ತ್ರ ಅದನ್ನು ಮೀರಿಸಿದ್ದು ನಮ್ಮದಾಗಬೇಕು. ಯಾಕೆ ನಾವು ಸತ್ಯಲೋಕದವರು ಅಂತ. ಇಲ್ಲಿಂದ ಹೋದಾಗ ಅವರೆಲ್ಲ ಅಂದ್ಕೊಂಡ್ರೆ, ಇವು ಸತ್ಯಲೋಕದವರಂತೆ ಹೆಂಗಿದ್ದಾರಲ್ಲ, ಬರೀ ಮಡಿಪಂಚೆ ಉಟ್ಕೊಂಡು ಬಂದಿದ್ದಾರೆ ಅಂದರೆ ಚೆನ್ನಾಗಿರಲ್ಲ. ಆದ್ದರಿಂದ ನಾವು ಸತ್ಯಲೋಕದವರು ಹೋಗುವಾಗ ಎಷ್ಟು ವೈಭವದಿಂದ ಹೋಗಬೇಕು. ಅದಕ್ಕಾಗಿ 1 ವರ್ಷದ ಸಂಬಳ ಕೊಟ್ಟರೆ ನಾವು ಕೂಡ ಭೂಷಣಾನಿ ವಾಹನಾನಿ ವಿಚಿತ್ರಾಣಿ ರಥಾಂಶ್ಚ ವಿವಿಧಾನಪಿ ಭೂಷಣಾನಿ ಚ ವಸ್ತ್ರಾಣಿ ರತ್ನಾನಿ ವಿವಿಧಾನಿ ಚ, ನಾನಾ ವಿಧವಾದ ಭೂಷಣ, ನಾನಾ ವಿಧವಾದ ರತ್ನ, ರಥಗಳು, ವಾಹನಗಳು, ವಸ್ತ್ರಗಳು ಎಲ್ಲ ಶೃಂಗಾರ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿದಾಗ ಬ್ರಹ್ಮದೇವರಿಗೂ ಹೌದು ಅನ್ನಿಸ್ತು.
ನಮ್ಮ ಸ್ವಾಮಿಯ ಕಲ್ಯಾಣ ಮಹೋತ್ಸವ ವೈಭವದಲ್ಲಿ ಹೋಗಲಿ ಅಂತ ಎಲ್ರಿಗೂ 1 ವರ್ಷದ ಸಂಬಳ ಕೊಟ್ಟನಂತೆ ಬ್ರಹ್ಮದೇವರು ಸಂಬಳ ಕೊಟ್ಟು ಅವ್ರನ್ನೆಲ್ಲ ಕಳಿಸಿ ಹೆಂಡಂದ್ರಿಗೆ ಹೇಳಿದ್ರಂತೆ, ಬೇಗ ತಯಾರಾಗಬೇಕು ನೀವು ಅಂದರು. ಯಾಕೆ ಹೆಣ್ಮಕ್ಳು ಶೃಂಗಾರ ಮಾಡಿ ಅಷ್ಟು ಬೇಗ ಬರೋದಿಲ್ಲ, ನಾವು ಸಮಯಕ್ಕೆ ಸರಿಯಾಗಿ ಹೋಗಬೇಕು, ಅದರಿಂದ ನೀವು 3 ಜನ ಬೇಗ ಬೇಗ ಹೋಗಿ ತಯಾರಾಗ್ರಿ ಅಂದರೆ ಅವ್ರು ಹೇಳಿದರು, ನಾವೇನೋ ತಯಾರಾಗ್ತೀವಿ, ನಮಗೆ ಒಂದೊಂದೇ ತಲೆ, ನಿಮಗೆ 4 ತಲೆ ಇದೆ, ನೀವು ತಯಾರಾಗೋದು ಮುಖ್ಯ ಅಂತಂದ್ರು. ಚತುರ್ಮುಖ 4 ಮುಖಗಳಿಗೆ ಶೃಂಗಾರ ಮಾಡ್ಕೋಬೇಕಲ್ಲ, ಆಗಲಿ ಅಂತ ಹೇಳಿ ಬ್ರಹ್ಮದೇವರು ಕೂಡ ಶೃಂಗಾರ ಮಾಡಿಕೊಂಡ್ರಂತೆ. 4 ಮುಖಗಳು, ಒಂದು ತಲೆಗೆ ಪೇಟ ಕಟ್ಟಿದ್ರು, ಒಂದು ತಲೆ ಕಿರೀಟ ಇಟ್ಕೊಂಡ್ರು, ಒಂದು ತಲೆಗೆ ಟೋಪಿ ಹಾಕ್ಕೊಂಡ್ರಂತೆ. ನಾನಾ ರೀತಿಯಾಗಿ ಅವರು ಕೂಡ ಶೃಂಗಾರ ಮಾಡಿಕೊಂಡು ಹೊರಟ್ರೆ ಶ್ವೇತಛತ್ರಂ ಹೇಮದಂಡಂ ರತ್ನಕುಂಭ ಮಹೋಜ್ವಲಂ, ರತ್ನಕುಂಭವನ್ನು ಇಟ್ಟುಕೊಂಡು ಶ್ವೇತಛತ್ರ, ಅದಕ್ಕೆ ಬಂಗಾರದ ದಂಡ. ಆ ಶ್ವೇತಛತ್ರ ಹೇಗಿತ್ತು ಅಂದರೆ ಯೋಜನಾಯುತ ವಿಸ್ತೀರ್ಣಂ ಅಂತ ಒಂದು ಪಾಠ. ಯೋಜನಾಯುತ ಅಂದರೆ 10,000 ಯೋಜನ ವಿಸ್ತಾರ ಅಂತೆ, ಅಷ್ಟು ಅಗಲ ಅಂಥ ಛತ್ರ. ಕೆಲವು ಛತ್ರಗಳಿರ್ತದೆ ಭಾರೀ ವಿಸ್ತಾರವಾದ ಛತ್ರ, ಅದನ್ನು ನೋಡಬೇಕು ಅಂತಂದರೆ ಶ್ರೀರಂಗಕ್ಕೆ ಹೋಗಬೇಕು. ಇದು ಶ್ರೀರಂಗದಲ್ಲಿ ಮತ್ತು ಕಂಚಿಯಲ್ಲಿ ಎಂಥೆಂಥ ಛತ್ರಗಳು, ಎಷ್ಟು ಅಗಲದ ಛತ್ರ. ಅದರ ಕೆಳಗಡೆ ನಿಂತರೆ ಒಂದು 25 ಜನರಿಗೂ ಮಳೆ ಸುರಿಯೋದಿಲ್ಲ, ಅಂಥ ಛತ್ರ. ಅಷ್ಟು ವಿಸ್ತಾರವಾದಂಥದ್ದಿರ್ತದೆ. ಸತ್ಯಲೋಕದಿಂದ ಬ್ರಹ್ಮದೇವರು ತಗೊಂಡು ಹೊರಟಂಥ ಶ್ವೇತಛತ್ರ 10,000 ಯೋಜನ ವಿಸ್ತಾರ ಅಂತ ಒಂದು ಪಾಠ. ಆದರೆ ಇಲ್ಲಿರೋದು ಯೋಜನತ್ರಯ ವಿಸ್ತೀರ್ಣಂ, 3 ಯೋಜನ ವಿಸ್ತಾರವಾದಂಥದ್ದು. 10,00,000 ಜನೈರ್ಧೃತಂ, 10 ಲಕ್ಷ ಜನ ಹಿಡ್ಕೋಬೇಕಂತೆ. 10 ಲಕ್ಷ ಜನ ಛತ್ರಿ ಹಿಡ್ಕೊಳ್ಳಿಕ್ಕೆ ಬೇಕಂತೆ. ಏನಿದು, ನಾವು ವೆಂಕಟಾಚಲದಿಂದ ನಾರಾಯಣಪುರಕ್ಕಿರೋದು 6 ಕ್ರೋಶ, 3 ಯೋಜನ ವಿಸ್ತಾರವಾದ ಛತ್ರ, 10 ಲಕ್ಷ ಜನ ಛತ್ರಿ ಹಿಡ್ಕೋಬೇಕು ಅಂದರೆ ಏನು ಪುರಾಣ ಇದೆಲ್ಲ ಅಂತ ಕೆಲವರಿಗೆ ಸಂದೇಹ ಬರ್ತದೆ. ಇಂಥ ಛತ್ರ ಹಿಡ್ಕೊಂಡು ಹೋದರೆ ಇಲ್ಲಿಂದ ಹಿಡಿದ್ರೆ ಅದು ಅಲ್ಲಿ ನಾರಾಯಣಪುರ ತನಕ ಒಟ್ಟೆ ಬರೀ ಛತ್ರಿನೇ, ಹೇಗಿರ್ಲಿಕ್ಕೆ ಸಾಧ್ಯ ಅಂತ. ಅದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ, 10,00,000 ಜನೈರ್ಧೃತಂ ಅಂದರೆ 10 ಲಕ್ಷ ಜನರು ಹೊತ್ತಿದ್ರು ಅಂತ ಅರ್ಥ ಅಲ್ಲ. ದಶ ಅಂದರೆ 10 ದಿಕ್ಕುಗಳಿಗೆ, 10 ದಿಕ್ಕುಗಳಿಗೆ, ಲಕ್ಷ ಅಂದರೆ ಲಕ್ಷ ಕೊಟ್ಟು ಹಿಡ್ಕೊಂಡಂಥ ಜನರು ಅಂತ ಅರ್ಥ. 10 ದಿಕ್ಕಿನಲ್ಲಿ ಅವರ ಲಕ್ಷ್ಯ ಇತ್ತಂತೆ. 10,00,000 ಜನೈರ್ಧೃತಂ, 10 ದಿಕ್ಕುಗಳನ್ನು ನೋಡ್ತಾ ಇರತಕ್ಕಂಥ ಜನರು ಹೊತ್ತದ್ದು. ಯೋಜನಾಯುತ ವಿಸ್ತೀರ್ಣಂ, ಯೋಜನತ್ರಯ ವಿಸ್ತೀರ್ಣಂ ಅಂತಂದರೆ ಅದು ಆ ಪಾಠ ಸರಿ. 3 ಯೋಜನ ವಿಸ್ತಾರವಾದದ್ದು. 10,00,000 ಜನೈರ್ಧೃತಂ ಅಂಥ ಛತ್ರ. 9,000 ಭೇರಿಗಳಂತೆ, 300 ದುಂದುಭಿಗಳು, ಅಷ್ಟು ವಾದ್ಯಘೋಷದೊಂದಿಗೆ ಮೃದಂಗ, ಪಣವ, ಢಕ್ಕ, ಮಡ್ಡು, ನಿಸ್ಸಾಣ, ಡಿಂಡಿಮ, ಗೋಮುಖ, ಮುರಜ, ವೀಣೆ ಇವೆಲ್ಲ ದೇವಲೋಕದ ವಾದ್ಯಗಳು. ಅಂಥ ವಾದ್ಯಗಳ ಜೊತೆಗೆ ಬ್ರಹ್ಮದೇವರ ದಿಬ್ಬಣ ಹೊರಟಿತು ವೆಂಕಟಾಚಲಕ್ಕೆ. ಸತ್ಯಲೋಕದಿಂದ ಹೊರಟು ತಪೋಲೋಕಕ್ಕೆ ಬಂದರು. ಅಲ್ಲಿಂದ ಜನಲೋಕ, ಇನ್ನೂ ಕೆಳಗಡೆ ಬಂದರೆ ಮಹರ್ಲೋಕ, ಇನ್ನೂ ಕೆಳಗಡೆ ಸುವರ್ಲೋಕ, ಆಮೇಲೆ ಸ್ವರ್ಗಲೋಕ, ಅಂತರಿಕ್ಷ ಲೋಕ, ಅದಾದ ಮೇಲೆ ಭೂಲೋಕ. ಹೀಗೆ ಇಳಿದು ಬರ್ತಾ ಇದ್ದಾರೆ. ಬರುವಾಗ ದಾರಿಯಲ್ಲಿ ಎಲ್ಲರೂ ಕೂಡ ಕೇಳೋದು, ಏನು ಹೊರಟಿದ್ದೀರಿ? ಭೂಲೋಕದಲ್ಲಿ ಶ್ರೀನಿವಾಸನ ಮದುವೆ ಹೋಗ್ತಾ ಇದ್ದೀವಿ, ಹಾಗಾದ್ರೆ ನಾವು ಬರ್ತೀವಿ, ಒಂದು ನಿಮಿಷ ಇರ್ರಿ ಅಂತ ಎಲ್ಲ ಲೋಕದವರು ತಯಾರಾದ್ರಂತೆ. 7 ಲೋಕದವರು ತಯಾರಾಗಿ ಬ್ರಹ್ಮದೇವರ ಜೊತೆಗೆ ಬರ್ತಾ ಇದ್ದಾರೆ. ಆದ್ದರಿಂದ ಸ್ವಲ್ಪ ತಡ ಆಯಿತು ಬರಲಿಕ್ಕೆ. ಶ್ರೀನಿವಾಸ ಮಾತ್ರ ಚಡಪಡಿಸ್ತಾ ಇದ್ದಾನೆ. ಗರುಡನ್ ಕೊಟ್ಟು ಕಳಿಸಿದ್ದೆ ಸತ್ಯಲೋಕಕ್ಕೆ, ಎಷ್ಟೊತ್ತಾಯಿತು ಬರಲಿಲ್ಲ, ದಾರಿಯಲ್ಲಿ ಯಾರಾದರೂ ಹಿಡಿದು ಹಾಕಿದ್ರೋ ಅಥವಾ ಏನಾದರೂ ತೊಂದರೆ ಆಯಿತೋ, ಭಾರೀ ಚಡಪಡಿಸ್ತಾ ಇದ್ದಾನೆ ಬಕುಲಾದೇವಿ ಹತ್ರ. ಬರ್ತಾರೋ ಇಲ್ಲೋ, ಯಾರಾದರೂ ಬಂಧುಗಳು ಬರ್ತಾರೋ ಇಲ್ಲೋ, ಗರುಡ ಬರಲಿಲ್ಲ, ಬ್ರಹ್ಮದೇವರದ್ದು ಸುದ್ದಿ ಇಲ್ಲ, ಇದೇ ಚಿಂತೆ. ಅಷ್ಟೊತ್ತಿಗೆ ಒಬ್ಬ ಚಾರ ಬಂದಂತೆ. ಚಾರ ಅಂದರೆ ಒಬ್ಬ ಸೇವಕ ಬಂದು ಹೇಳ್ತಾ ಇದ್ದಾನೆ ಶ್ರೀನಿವಾಸನಿಗೆ, ಬ್ರಹ್ಮದೇವರು ಬರ್ತಾ ಇದ್ದಾರೆ, ಸತ್ಯಲೋಕದಿಂದ ಹೊರಟು ಭೂಲೋಕಕ್ಕೆ ಬಂದಾಯಿತು, ಗಂಗಾ ನದಿ ದಾಟ್ತಾ ಇದ್ದಾರೆ ಅಂತ ಹೇಳಿದ. ಭೂಲೋಕಕ್ಕೆ ಬಂದು ಗಂಗೆ ದಾಟ್ತಿದ್ದಾರೆ. ಸಂತೋಷ ಆಯಿತು, ಸಮಾಧಾನ ಆಯಿತು. ಇನ್ನೊಬ್ಬ ಬಂದ, 2ನೇ ದೂತ, 2ನೇ ಸೇವಕ ಬಂದು ಹೇಳಿದ, ಗೋದಾವರಿ ದಾಟ್ತಾ ಇದ್ದಾರೆ ಬ್ರಹ್ಮದೇವರು ಅಂತ ಹೇಳಿದ. ಇನ್ನೂ ತುಂಬ ಹತ್ತಿರ ಬಂದಾಯಿತು. ಅಷ್ಟೊತ್ತಿಗೆ ಗರುಡದೇವರೇ ಬಂದರಂತೆ. ಕರೀಲಿಕ್ಕೆ ಹೋದಂಥ ಗರುಡದೇವರೇ ಬಂದು, ಶ್ರೀನಿವಾಸ ಬ್ರಹ್ಮದೇವರು ಹೊರಟು ಬಂದರು, ಕರ್ಕೊಂಡೇ ಬಂದುಬಿಟ್ಟಿದ್ದೀನಿ ನಾನು ಜೊತೆಗೆ,
ಅವರು ಗಂಗಾ ಗೋದಾವರಿ ದಾಟಿ ಕೃಷ್ಣಾ ನದಿ ದಾಟ್ತಾ ಇದ್ದಾರೆ. ದಾಟಿದರು, ಶ್ರೀಶೈಲಕ್ಕೆ ಬಂದರು, ಅಹೋಬಿಲಕ್ಕೆ ಬಂದರು. ಅಲ್ಲಿಂದ ನಾನು ಮುಂದೆ ಬಂದಿದ್ದೀನಿ, ಅಹೋಬಲದಿಂದ ಹೊರಟು ಬಿಟ್ಟಿದ್ದಾರೆ, ನನ್ನ ಹಿಂದೆಯೇ ಬರ್ತಾರೆ ಅಂತ. ಕೂಡಲೇ ಆ ಗರುಡನ ಮೇಲೇ ಶ್ರೀನಿವಾಸ ಕೂತ್ಕೊಂಡು, ಹಾಗಾದ್ರೆ ಬ್ರಹ್ಮದೇವರನ್ನು ಎದುರುಗೊಳ್ತೇನೆ ಅಂತ ಬಂದಂತೆ. ಸಣ್ಣವರು ಬಂದರೂ ಕೂಡ ಬಹಳ ಪ್ರೀತಿ ಇದ್ದರೆ, ವಾತ್ಸಲ್ಯ ಇದ್ದರೆ ಅವರನ್ನು ಎದುರುಗೊಂಡು ಸ್ವಾಗತ ಮಾಡ್ಬೋದು. ಹಾಗೆ ಹೋಗಬಾರ್ದು, ಬಾಗಿಲ ಹತ್ರ ಹೋಗಬಾರ್ದು ಅಂತ ಅಂಥದ್ದೇನಿಲ್ಲ. ಸಣ್ಣವರು ಬಂದರೂ ಕೂಡ ವಾತ್ಸಲ್ಯದಿಂದ ಎದ್ದು ಹೋಗಿ ಬಾ ಅಂತ ಕರ್ಕೊಂಡು ಬಂದರೆ ಅವರಿಗೊಂದು ಮಹತ್ವ ಕೊಟ್ಟ ಹಾಗೆ. ಆ ದೃಷ್ಟಿಯಿಂದ ಶ್ರೀನಿವಾಸ ಗರುಡಾರೂಢನಾಗಿ ಹೋಗೇ ಬಿಟ್ಟನಂತೆ ಬ್ರಹ್ಮದೇವರನ್ನು ಎದುರುಗೊಳ್ತೇನೆ ಅಂತ. ಅಷ್ಟಾಗುವಾಗ ಬ್ರಹ್ಮದೇವರಿಗೆ ಯಾರೋ ಸೇವಕರು ಹೋಗಿ ಹೇಳಿದರು, ಶ್ರೀನಿವಾಸನೇ ಬರ್ತಿದ್ದಾನೆ ಎದುರುಗೊಳ್ಳಲಿಕ್ಕೆ ಅಂತ. ಅದು ಕೂಡಲೇ ಹಂಸವಾಹನದಿಂದ ಚತುರ್ಮುಖ ಬ್ರಹ್ಮದೇವರು ಇಳಿದು ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ದಾರೆ. ಶ್ರೀನಿವಾಸ ಬರುವಾಗ ನಾನು ವಾಹನದಲ್ಲಿ ಕೂತ್ಕೋಬಾರದು ಅಂತ ಬರ್ತಾ ಇದ್ದಾರೆ. ತುಂಬುರು ತೀರ್ಥಕ್ಕೆ ಬಂದಾಗ ಅಲ್ಲಿ ವಿಶ್ವಕ್ಸೇನ ಬಂದು ತುಂಬುರು ತೀರ್ಥದಲ್ಲಿ ಶ್ರೀನಿವಾಸ ಬ್ರಹ್ಮದೇವರು ಬಂದಿದ್ದಾರೆ ಅಂತ ಹೇಳಿದ ಕೂಡಲೇ ಶ್ರೀನಿವಾಸ ತುಂಬುರು ತೀರ್ಥಕ್ಕೆ ಹೊರಟ. ಬ್ರಹ್ಮದೇವರು ಬಂದರು. ಇಬ್ಬರಿಗೂ ವಿಷ್ಣು ಮತ್ತು ಚತುರ್ಮುಖ ಬ್ರಹ್ಮದೇವರ ಸಮಾಗಮ ಆಯಿತು. ಚತುರ್ಮುಖ ಬ್ರಹ್ಮದೇವರು ಸಾಷ್ಟಾಂಗ ದಂಡವತ್ ಪ್ರಣಿಪತ್ಯಾಥ, ಸಾಷ್ಟಾಂಗ ಪ್ರಣಾಮ ಮಾಡಿ ಕೈ ಜೋಡಿಸಿ ಕಣ್ಣೀರು ಹಾಕ್ತಾ ಇದ್ದಾರೆ. ಶ್ರೀನಿವಾಸನ ದರ್ಶನ ಆಯಿತು ಅಂತ ಆನಂದ ಬಾಷ್ಪ. ಶ್ರೀನಿವಾಸನಿಗೂ ಕೂಡ ಆನಂದ ಬಾಷ್ಪ. ಬ್ರಹ್ಮದೇವರನ್ನು ಎಬ್ಬಿಸಿ ಆಲಿಂಗನೆ ಮಾಡಿಕೊಂಡಿದ್ದಾನೆ. ಕ್ಷಣಕಾಲ ಇಬ್ಬರ ಬಾಯಿಂದ ಮಾತೇ ಹೊರಡಲಿಲ್ಲ. ಅಷ್ಟು ಆನಂದ ಆಯಿತು. ಆಮೇಲೆ ಶ್ರೀನಿವಾಸನೇ ಬಹುಕಾಲೇನತೆ ಬುದ್ಧಿ ಮಮ ದರ್ಶನ ಲಾಲಸ, ಎಷ್ಟು ದಿವಸದ ಮೇಲೆ ನಾನು ನೋಡಬೇಕು ಅಂತ ನಿನಗೆ ಆಸೆ ಆಯ್ತಲ್ಲ ಬ್ರಹ್ಮ, ಹೇಳಿ ಕಳಿಸಿದ ಕೂಡಲೇ ಬಂದಿದ್ದೆ, ಬಹಳ ಸಂತೋಷ ಅಂತ ಯೋಗಕ್ಷೇಮ ವಿಚಾರಿಸಿದ. ಯೋಗಕ್ಷೇಮ ವಿಚಾರಿಸಿ ಬರೀ ಇಷ್ಟೇ ಆಯ್ತಲ್ಲ, ನಿಮ್ಮ ಅಜ್ಜಿಗೆ ನಮಸ್ಕಾರ ಮಾಡು ಅಂತಂದಂತೆ ಶ್ರೀನಿವಾಸ. ಬ್ರಹ್ಮದೇವರು ಒಂದು ಸಲ ಕಕ್ಕಾಬಿಕ್ಕಿ, ಅಜ್ಜಿಗೆ ನಮಸ್ಕಾರ ಮಾಡು ಅಂದ ಕೂಡಲೇ ನಮ್ಮ ಅಜ್ಜಿ ಯಾವಾಗ ಹುಟ್ಟಿದ್ಲು ಅಂತ ಕೇಳಿದ್ನಂತೆ. ಅಜ್ಜಿ ಅಂದ ಕೂಡಲೇ ಯಾವಾಗ ಹೋಗ್ತಾಳೆ ಅಂತ ನೋಡ್ತಿರ್ತಾರೆ, ನಮ್ಮ ಅಜ್ಜಿ ಯಾವಾಗ ಹುಟ್ಟಿದ್ಲು ಅಂತ. ನಮ್ಮಜ್ಜಿ ಯಾಕೆಂದರೆ ಬ್ರಹ್ಮದೇವರಿಗೆ ತಾಯಿ ಗೊತ್ತಷ್ಟೇ, ಅಜ್ಜಿ ಅನ್ನೋ ಶಬ್ದನೇ ಗೊತ್ತಿಲ್ಲ ಬ್ರಹ್ಮದೇವರಿಗೆ. ಲಕ್ಷ್ಮೀನಾರಾಯಣ ತಾಯಿ ತಂದೆ ಅಷ್ಟೇ, ಅಜ್ಜಿ ಯಾರು, ನಿಮ್ಮಜ್ಜಿಗೆ ನಮಸ್ಕಾರ ಮಾಡು ಅಂತ. ಆಗ ಬಕುಲಾದೇವಿನ ತೋರಿಸಿ ಹೇಳಿದ್ನಂತೆ ಶ್ರೀನಿವಾಸ, ಇವಳೇ ನಿಮ್ಮಜ್ಜಿ ಅಂತ. ಇನ್ನೂ ಕಂಗಾಲು, ಇವಳು ಯಾವಾಗ ಅಜ್ಜಿ, ಹೇಗಜ್ಜಿ, ಏನು ಅಂತ ಕೇಳಿದರೆ ಯಶೋಧಾದೇವಿ ಬಕುಲಾದೇವಿ ಆಗಿದ್ದಾಳೆ, ನಾನು ಕೃಷ್ಣಾವತಾರದಲ್ಲಿ ನನ್ನ ತಾಯಿ ಇವಳಾದ್ದರಿಂದ ಬ್ರಹ್ಮ ನಿನಗೆ ಅಜ್ಜಿ ಆಗ್ತಾಳೆ, ನಮಸ್ಕಾರ ಮಾಡು. ಅಭಿವಾದಯ ಕಲ್ಯಾಣೀಂ ಮಾತರಂ ಮಮ ನಂದನ ಇತ್ಯುಕ್ತೋ ಬಕುಲಾಂ ಬ್ರಹ್ಮ ವವಂದೇ ಹರಿಮಾತರಂ. ನಮಸ್ಕಾರ. ಜನನೀ ತವ ಗೋವಿಂದ ಕುತ್ರೇಯಂ ಜನಿತಾಪುರ. ಈ ಅಜ್ಜಿ, ನನ್ನ ಅಜ್ಜಿ, ನಿಮ್ಮ ತಾಯಿ ಯಾವಾಗ ಹುಟ್ಟಿದ್ಲು ಹೇಳು, ಅದನ್ನು ಕೇಳಲಿಕ್ಕೆ ಕುತೂಹಲ ಅಂತಂದಾಗ ಇವಳು ಯಶೋದೆ ಅಂತ ಅವಳ ಚರಿತ್ರೆ ಎಲ್ಲ ಹೇಳ್ತಾನೆ. ಅದು ಹೇಳಿ ಮುಗಿಸೋ ಹೊತ್ತಿಗೆ ಮತ್ತೆ ವಾದ್ಯಘೋಷ ಕೇಳಿತು. ಇದೇನು ವಾದ್ಯ ಅಂತ ನೋಡುವಾಗ ವಾಯುದೇವರು ಜಿಂಕೆ ಮೇಲೆ ಕೂತುಕೊಂಡು ವಾಯುದೇವರು ಬಂದಿದ್ದಾರೆ. ಏಣಂ ಸಮಾರುಹ್ಯ ಸಭಾರತೀಶೋ ಸುಗಂಧಮಾದಾಯ ಯಯೌ ಗಿರೀಂದ್ರಂ ಜ್ಯೇಷ್ಠಂ ಸುತಂ ಶ್ರೇಷ್ಠಗುಣಂ ಜನಾರ್ದನಃ ಕ್ಷೇಮಾವಲಂಬಂ ದದೃಶೇ ಮುದಾನ್ವಿತಃ. ವಾಯುದೇವರು ಬಂದ ಕೂಡಲೇ ಬಹಳ ಸಂತೋಷ ಆಯಿತು. ಅವ್ರನ್ನ ಹೋಗಿ ಸ್ವಾಗತ ಮಾಡಿ ಮಾತಾಡಿಸಿದ. ಸಾಧು ಬಹಳ ಒಳ್ಳೆಯ ಕೆಲಸ ಮಾಡಿದಿ ಬಂದು ಅಂತ ಮಾತಾಡಿಸುವಾಗ ಅದು ಮಾತಾಡಿಸಿ ಮುಗಿಸೋ ಹೊತ್ತಿಗೆ ನೀಲಕಂಠೋನ್ವಪದ್ಯತ. ರುದ್ರದೇವರು ಬಂದರು. ಪಾರ್ವತಿ, ಷಣ್ಮುಖ, ಭೂತಗಣ ಎಲ್ಲರನ್ನೂ ಕೂಡ ಕರ್ಕೊಂಡು ರುದ್ರದೇವರು ಬಂದಿದ್ದಾರೆ. ಮಗು ಬಾ ಅಂತ ಹೇಳಿ ರುದ್ರದೇವ್ರನ್ನೂ ಕೂಡ ಸ್ವಾಗತ ಮಾಡಿ ಒಂದು ಕಡೆ ನಿಲ್ಲಿಸಿದ. ಅಷ್ಟೊತ್ತಿಗೆ ಕುಬೇರ ಬಂದ, ಅಗ್ನಿದೇವರು ಬಂದರು, ಯಮದೇವರು ಬಂದರು, ವರುಣದೇವರು ಬಂದರು, ಇಂದ್ರನ ಆಗಮನವಾಯಿತು. ಚಂದ್ರ ಸೂರ್ಯರು ಕೂಡ ಅವರೂ ಬಂದಿದ್ದಾರೆ. ಅನೇಕ ಋಷಿಗಳು ಸಾವಿರಾರು ಸಂಖ್ಯೆಯಲ್ಲಿ, ವಿಶ್ವಾಮಿತ್ರೋ ವಸಿಷ್ಠಶ್ಚ ವಾಲ್ಮೀಕಿರ್ಜಮದಗ್ನಿಜ ಪುಲಸ್ತ್ಯಶ್ಚ ದಧೀಚಶ್ಚ ಶುನಶೇಪಶ್ಚ ಗಾಲವಃ ಗಾರ್ಗ್ಯಃ ಕೃಷ್ಣೋ ಮಹಾರಾಜ ಸಪುತ್ರ ಸಪರಿಗ್ರಹ. ಅನೇಕ ಮಹರ್ಷಿಗಳು, ರಾಜರ್ಷಿಗಳು, ದೇವರ್ಷಿಗಳು ಎಲ್ಲರೂ ಕೂಡ ವಿವಾಹಕ್ಕೋಸ್ಕರ ಬಂದಾಯಿತು. ಅವರವರ ಪತ್ನಿ ಪುತ್ರ ಸಮೇತರಾಗಿ ಬಂದಿದ್ದಾರೆ. ಎಲ್ಲರನ್ನೂ ವೆಂಕಟಾಚಲದಲ್ಲಿ ಮಾತಾಡಿಸಿ ನಿಲ್ಲಿಸಿದ್ದಾನೆ. ಎಲ್ಲ ಬಂದ ಮೇಲೆ ಗಂಧರ್ವರು, ಅಪ್ಸರ ಸ್ತ್ರೀಯರು, ಸಿದ್ಧರು, ನಾಗರು ಎಲ್ಲರೂ ಬಂದ ಮೇಲೆ ವಿಶ್ವಕರ್ಮ ಬಂದ. ವಿಶ್ವಕರ್ಮ ಬಂದಾಗ ಶ್ರೀನಿವಾಸ ಕಣ್ಣು ಕೆಂಪು ಮಾಡಿದ್ನಂತೆ. ವಿಶ್ವಕರ್ಮ ಬಂದು ನಮಸ್ಕಾರ ಮಾಡುವಾಗ ಕಣ್ಣು ಕೆಂಪು ಮಾಡಿ ಇಂದ್ರನನ್ನು ಕರೀತಾನೆ. ಇಂದ್ರ,
ಈ ದೇವಲೋಕದ ಶಿಲ್ಪಿ ಸ್ಥಾನದಲ್ಲಿ ಅವನು ವಿಶ್ವಕರ್ಮ ಅಂದರೆ ಶಿಲ್ಪಿ, ದೇವತೆಗಳ ಭವನ ಕಟ್ಟುವವನು, ದೇವಲೋಕದ ಇಂಜಿನಿಯರ್. ಶ್ರೀನಿವಾಸ ಇಂದ್ರನನ್ನು ಕರೆದು ಹೇಳಿದ, ಈ ವಿಶ್ವಕರ್ಮನ ಕೆಲಸದಿಂದ ತೆಗೆದುಹಾಕು, ಡಿಸ್ಮಿಸ್ ಮಾಡು, ಬೇರೆ ಯಾರನ್ನಾದರೂ ಆ ಜಾಗದಲ್ಲಿ ನಿಯೋಜನೆ ಮಾಡು. ಈ ವಿಶ್ವಕರ್ಮನಿಗೆ ಅಹಂಕಾರ ಜಾಸ್ತಿ, ಯಾಕೆಂದರೆ ಅವನ ಸೋದರ ಒಬ್ಬ ಇದ್ದಾನೆ ಮಯಾಸುರ ಅಂತ. ಅವನು ದೈತ್ಯರ ಶಿಲ್ಪಿ, ದೈತ್ಯ ಲೋಕದಲ್ಲಿ ಇಂಜಿನಿಯರ್. ಅವನು ಆ ದೈತ್ಯ ಇದ್ದಾನೆ ಅಂಥೇಳಿ ಅವನ ಬಲದಿಂದಾಗಿ ಇವನಿಗೆ ಅಹಂಕಾರ ಜಾಸ್ತಿ, ಮೊದಲು ಇವನ ಕೆಲಸದಿಂದ ತೆಗೆದುಹಾಕು ಅಂದ. ಇಂದ್ರದೇವರೇ ಗಾಬರಿ ಆದರು. ಯಾಕೆ ಸ್ವಾಮಿ ಅಷ್ಟು ಸಿಟ್ಟು ಏನು ಅಂತ ಕೇಳಿದಾಗ, ನೀವೆಲ್ಲ ಇಷ್ಟು ಜನ ಬಂದಿದ್ದೀರಿ, ಋಷಿಗಳು ಬಂದಿದ್ದಾರೆ, ಇವ್ರಿಗೆ ಇಳ್ಕೊಳ್ಳಿಕ್ಕೆ ಒಂದು ಜಾಗ ಇಲ್ಲ. ಮೊದಲೇ ಬಂದು ಇವನು ಇಂಜಿನಿಯರ್ ಆದವನು ಒಂದು ಟೆಂಪ್ರರಿ ಆದರೂ ಒಂದು ಭವನ ಕಟ್ಟಬೇಕೋ ಬೇಡೋ ಇಷ್ಟು ಜನರಿಗೆ. ಇವನೇನೂ ಮಾಡಿಲ್ಲ, ಎಲ್ಲರೂ ಬಂದ ಮೇಲೆ ಕೊನೆಗೆ ತಾನು ಬರ್ತಿದ್ದಾನೆ, ಆದ್ದರಿಂದ ಕೆಲಸದಿಂದ ತೆಗೆದುಹಾಕು ಅಂದ್ಬಿಟ್ನಂತೆ. ಆಗ ವಿಶ್ವಕರ್ಮ ಗಾಬರಿಯಾಗಿ ಶ್ರೀನಿವಾಸನ ಕಾಲಿಗೆ ಬಿದ್ದು, ಹೇಳಿದರೆ ಮಾಡೋರಲ್ಲ ನಾವು, ಹೇಳದೆ ನಾವಾಗಿ ಯೋಚನೆ ಮಾಡೋದಂತೂ ಸಾಧ್ಯವೇ ಇಲ್ಲ ನಮ್ಮ ಕೈಲಿ ಅಂತ ಮೊದಲೇ ತಿಳ್ಕೊಂಡು, ಓ ಶ್ರೀನಿವಾಸನ ಮದುವೆ, ಇಷ್ಟು ಜನರಿಗೆ ಜಾಗ ಬೇಕಾಗ್ತದೆ, ಒಂದು ಕಲ್ಯಾಣ ಮಂಟಪ ಕಟ್ಟಬೇಕು, ಇದೆಲ್ಲ ನಮಗೆ ಎಲ್ಲಿ ಹೊಳಿತದೆ ಸ್ವಾಮಿ, ಆದ್ದರಿಂದ ನಾವು ಈ ಮಟ್ಟದಲ್ಲಿ ಇದ್ದೀವಿ, ಕ್ಷಮಾ ಮಾಡು ಅಂತಂದ. ಇಂದ್ರನೂ ಹೇಳಿದ, ಇರಲಿ ಕ್ಷಮಿಸಿಬಿಡು, ಈಗ ಕಟ್ಟಿಸಿಬಿಡ್ತೇನೆ ಅಂತಂದ. ಆಯ್ತು ಹಾಗಾದರೆ ಈ ಸಲಕ್ಕೆ ಬಿಟ್ಟಿದ್ದೀನಿ ಎಂದ ಶ್ರೀನಿವಾಸ. ಮೊದಲು ಭವನ ನಿರ್ಮಾಣ ಆಗಬೇಕು. ಹೇಗಿರಬೇಕು ಭವನ? 50 ಯೋಜನಗಣ ವಿಶಾಲಾಂ ಸುಮನೋಹರಾಂ, 50 ಯೋಜನ ವಿಶಾಲ, 50 ಯೋಜನ ವಿಸ್ತಾರವಾದಂಥ ಮನೋಹರವಾದ ಭವನ ಕಟ್ಟಿಸು. ಅಸ್ಥಿರಾಂ, ಆ ಭವನ ಹೇಗಿರಬೇಕು? ದೇವತೆಗಳು ಇಳ್ಕೊಳ್ಳಿಕ್ಕೆ ವೆಂಕಟಾಚಲದಲ್ಲಿ ಅಸ್ಥಿರಾಂ ಕುರುಭೋ ಶಕ್ರ ಸಭಾಂ 13 ಯೋಜನಾಂ. ಅಸ್ಥಿರಾಮ್ ಅಂತ ಉಂಟು. ಅಸ್ಥಿರಾಮ್ ಅಂದ್ರೇನು? ಸ್ಥಿರವಲ್ಲದ ಅಂತ ಅರ್ಥ. ಭವನ ಕಟ್ಟುವಾಗ ಒಂದು 100 ವರ್ಷ ಬರಬೇಕು, ಅಂಥ ಭವನ ಕಟ್ಟು ಅನ್ನಬೇಕು. ಶ್ರೀನಿವಾಸ ಹೇಳ್ತಿದ್ದಾನೆ, ಅಸ್ಥಿರಾಮ್ ಕುರುಭೋ ಶಕ್ರ. ಸ್ಥಿರವಾಗಿರಬಾರ್ದು ಅಂದರೆ ಅವನ ಅಭಿಪ್ರಾಯ ಏನು ಅಂದರೆ, ಮದುವೆ ಮುಗಿಯೋ ತನಕ ಟೆಂಪ್ರರಿ ಸಾಕು ಅಂತ ಅರ್ಥ. ತಾತ್ಕಾಲಿಕವಾದ ಒಂದು ಬಿಲ್ಡಿಂಗ್ ಕಟ್ತಾರಲ್ಲ ಹಾಗಿರಲಿ ಅಂತ, ಶಾಶ್ವತವಾಗಿರೋದು ಬೇಡ ಅಂತ. ಆದ್ದರಿಂದ ಆ ಬಿಲ್ಡಿಂಗ್ ಇವತ್ತಿಗಿಲ್ಲ ಅಲ್ಲಿ, ಆ ವಿಶ್ವಕರ್ಮ ಕಟ್ಟಿದ್ದಿಲ್ಲ. ಶ್ರೀನಿವಾಸನೇ ಹೇಳಿದ್ದಾನೆ, ನಮ್ಮ ಮದುವೆಗೆ ಈಗ ಇಳ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಸಾಕು, ಮತ್ತೇನು ಉಪಯೋಗ ಇಲ್ಲ, 14 ಲೋಕದವ್ರು ಯಾರು ಬರ್ತಾರೆ ಆಮೇಲೆ. ಆದ್ದರಿಂದ ಅಸ್ಥಿರವಾದ ಒಂದು ಭವನ ಕಟ್ಟು. 13 ಯೋಜನ, 30 ಯೋಜನ ಇರಬೇಕದು ಅಂತಿದೆ. ಅದಕ್ಕೆಲ್ಲ ಅರ್ಥ ಬೇರೆ. ಅಸ್ಥಿರಾಮ್ ಅಂದರೆ ಒಂದರ್ಥ, ಸ್ಥಿರವಲ್ಲದ್ದು ಅಂತ ಅರ್ಥ ಅಲ್ಲ. ಅಸ್ಥಿರ ಹಂಗೆ ಬಿಡಿಸ್ಕೋಬೇಕು. ಅಸ್ಥಿರ ಅಲ್ಲ, ಅಸ್ಥಿರ ಅಂದರೆ ಭವನ ಕಟ್ಟುವಾಗ ಭೂಮಿ ಅಡಿಯಲ್ಲಿ ಎಲುಬು, ಏನೇನೋ ಮಡಿಕೆ ತುಂಡುಗಳು, ಕಸ ಎಲ್ಲ ಸೇರಿರ್ತದೆ. ಅಂಥದ್ದು ಯಾವುದೂ ಕೂಡ ಇರಕೂಡ್ದು, ಅಂಥ ಜಾಗದಲ್ಲಿ ಕಟ್ಟು ಅಂತ ಅರ್ಥ. ಅಸ್ಥಿರಾಮ್, ಅದಕ್ಕೆ ವಾಸ್ತು ಅಂತ ಮಾಡ್ತಾರೆ. ವಾಸ್ತು ಮಾಡುವಾಗ ಇವೆಲ್ಲ ಇರ್ತದೆ, ಏನೇನೋ ಜಾಗ ಇರ್ತದೆ, ಯಾರ್ದ್ಯಾರ್ದೋ ಎಲುಬು ಬಿದ್ದಿರ್ತದೆ, ಪ್ರಾಣಿಗಳದ್ದು ಮನುಷ್ಯರದ್ದು ಅಸ್ಥಿಗಳೆಲ್ಲ ಇರ್ತದೆ. ಅದೆಲ್ಲ ಶುದ್ಧೀಕರಣಕ್ಕಾಗಿ ವಾಸ್ತು ಹೋಮ ಅಂತ ಮಾಡ್ತಾರೆ. ಆದ್ದರಿಂದ ಅಸ್ಥಿರಾಮ್, ಅಸ್ಥಿಗಳಿಂದ ರಹಿತವಾಗಿರ್ತಕ್ಕಂಥ ಅಂಥ ಯಾವುದೂ ಕೂಡ ಅಮಂಗಳ ಇರಬಾರ್ದು. ದೇವತೆಗಳು ಋಷಿಗಳನ್ನು ಇಳಿಸ್ತಾ ಇದ್ದೇವೆ. 13 ಯೋಜನಾಂ, 30 ಯೋಜನ ಅಂತ ಅರ್ಥ ಅಲ್ಲ. 13 ಅಂದರೆ ದೇವತೆಗಳು ಅಂತ ಅರ್ಥ. ಅವರಿಗೆ 3 ದಶೆ, 4 ದಶೆ ಇಲ್ಲ. ಆದ್ದರಿಂದ 4 ಅವಸ್ಥೆ ಇಲ್ಲ, 3 ಅವಸ್ಥೆ, ವೃದ್ಧಾಪ್ಯಾವಸ್ಥೆ ಅಂತ ಇರೋದಿಲ್ಲ. ಆದ್ದರಿಂದ 13 ಅಂತಂದರೆ ದೇವತೆಗಳು. ಯೋಜನ ಅಂದರೆ ಎಲ್ಲ ದೇವತೆಗಳು ಹಿಡಿಬೇಕು, ಎಲ್ಲ ದೇವತೆಗಳಿಗೆ ಅವಕಾಶ ಆಗಿರಬೇಕು. ಅಂಥ ಎಲುಬು ಮುಂತಾದ ಅಮಂಗಳ ವಸ್ತುಗಳಿಂದ ರಹಿತವಾದಂಥ ಒಂದು ಭವನ ನಿರ್ಮಾಣ ಮಾಡು ಅಂತ ಹೇಳಿದ ಮೇಲೆ ಶ್ರೀನಿವಾಸನ ಆಜ್ಞೆ ಆಯಿತು. ಅವನ ಮನಸ್ಸಿಗೆ ಬಂದಿತ್ತು, ಎಷ್ಟು ಬೇಗ ನಿರ್ಮಾಣ ಆಗಿದೆ. ಇವರೆಲ್ಲ ದೇವತೆಗಳು ಬಂದು ಸೇರಿದ್ದು ವೈಶಾಖ ಶುದ್ಧ ಸಪ್ತಮಿ ಬೆಳಿಗ್ಗೆ. ಬಹುಶಃ ಎಲ್ಲ ನೈಟ್ ಜರ್ನಿ ಮಾಡೇ ಬಂದರು ಅಂತ ಕಾಣುತ್ತೆ. ಬೆಳಗ್ಗೆ ಬಂದು ಸೇರಿದ್ದಾರೆ. ವಿಶ್ವಕರ್ಮ ಅಷ್ಟೊತ್ತಿಗಾಗಲೇ ಅವನು ಬಂದು ಕೂಡಲೇ ಸ್ವಲ್ಪ ಹೊತ್ತಿಗೆ ಭವನ ನಿರ್ಮಾಣ ಆಯಿತು. ಎಲ್ಲರೂ ನಾವು ನೋಡಿದ ಶ್ರೀನಿವಾಸ, ಎಷ್ಟು ಅದ್ಭುತವಾದ ಭವನ. ಆಮೇಲೆ ತಾನೇ ವಿಶ್ವಕರ್ಮನ್ನ ಇಂದ್ರನನ್ನು ಕರೆದು, ಎಂಥ ಭವನ ಕಟ್ಟಿಸಿದ್ದಿ, ನಾವು ನಾರಾಯಣಪುರಕ್ಕೆ ಹೋದಾಗ ಅಲ್ಲಿ ನಮಗೆ ಇಳ್ಕೊಳ್ಳಿಕ್ಕೆ ಇಷ್ಟು ಚೆನ್ನಾಗಿರಲಿಕ್ಕಿಲ್ಲ, ನೀನು ಹೋಗಿ ಅಲ್ಲೂ ಒಂದು ನಮಗೋಸ್ಕರ ನೀನೇ ಕಟ್ಟು ಅಂತ ಅಲ್ಲಿ ಕಳಿಸಿದ್ದಂತೆ ಶ್ರೀನಿವಾಸ. ನಾರಾಯಣಪುರಕ್ಕೆ ಬಂದರು ಇವರಿಬ್ಬರು. ನಾರಾಯಣಪುರಕ್ಕೆ ಬಂದು ಅಲ್ಲಿ ಭವನ ನಿರ್ಮಾಣ ಮಾಡ್ತಾ ಇದ್ದಾರೆ. ಶ್ರೀನಿವಾಸ ದಶಮಿ ಮದುವೆಗೆ ಬರುವಾಗ ಅಲ್ಲಿ ಸಿದ್ಧವಾಗಿರಲಿ ಅಂತ ತಾನೇ ವ್ಯವಸ್ಥೆ ಮಾಡಿಕೊಂಡ ಇಳ್ಕೊಳ್ಳಿಕ್ಕೆ.
ಆಕಾಶರಾಜನಗರಂ ಗಚ್ಚ ಶೀಘ್ರಂ ಶಚೀಪತೆ ರಾಜಾನಂ ಸಾಂತ್ವವಚನೇ ಕಾರ್ಯೇ ಕರ್ಮಣಿ ಬೋಧಯ. ಆಕಾಶರಾಜನಿಗೆ ಕಲ್ಪನೆ ಇರಲಿಕ್ಕಿಲ್ಲ ನಾವಿಷ್ಟು ಜನ ಹೋಗ್ತೇವೆ ಅಂತ. ಕಂಗಾಲಾಗಿಬಿಡ್ಬೇಕಲ್ಲಿ. ಅದು ಸಾಧಾರಣ ಹೆಂಗಿರ್ತಾರೆ ವರನ ಕಡೆಯವರು ಅಂದರೆ 50 ಜನ ಬಂದಿರ್ತೀವಿ ಅಂತ ಕನ್ಯಾಪಿತನಿಗೆ ಲೆಕ್ಕ ಕೊಟ್ಟಿರ್ತಾರೆ, 500 ಜನ ಹೋಗಿರ್ತಾರೆ. ಏನು ಮಾಡಬೇಕಾಗ್ತದೆ? ಅಡಿಗೆಯವರು ಅಡಿಗೆ ಮುಚ್ಚಿಟ್ಟು ಅವ್ರ ಮನೆಗೆ ಹೋಗಿಬಿಟ್ಟಿರ್ತಾರೆ. ಏನು ಇವ್ರಿಗೆ ಮಾಡ್ಲಿಕ್ಕೆ ಬರಲ್ಲ, ಏನು ಮಾಡಬೇಕಂತ ಸಂದರ್ಭ ಹಾಗಿರ್ತದೆ. ಆದ್ದರಿಂದ ಅಲ್ಲಿ ಅವನಿಗೆ ತೊಂದರೆ ಆಗಬಾರ್ದು. ಆಕಾಶರಾಜನಿಗೆ ಕರುಣಾಮಯ ಶ್ರೀನಿವಾಸ ಹೇಳ್ತಿದ್ದಾನೆ, ನಾವು ಇಳ್ಕೊಳ್ಳಿಕ್ಕೆ ನಮಗೇ ಒಂದು ಭವನ ನಿರ್ಮಾಣ ನಾವೇ ಮಾಡಿಕೊಳ್ಳೋಣ ಅಂತ ಹೇಳಿ ಇಂದ್ರನನ್ನು ಕೊಟ್ಟು ಕಳಿಸಿದ. ಅವನು ಇಂದ್ರ ಹೋಗಿದ್ದಾನೆ ವಿಶ್ವಕರ್ಮನ ಜೊತೆಗೆ. ಕಲ್ಯಾಣ ಮಂಟಪ ಸಿದ್ಧವಾಯಿತು. ಎಲ್ಲ ದೇವತೆಗಳನ್ನು ಅದರಲ್ಲಿ ಪ್ರವೇಶ ಮಾಡಿಸಿದ. ಎಲ್ಲ ದೇವತೆಗಳನ್ನು ಕೂಡಿಸಿ ತಾನು ಅವರ ಮಧ್ಯದಲ್ಲಿ ನಿಂತುಕೊಂಡು ಶ್ರೀನಿವಾಸ ಹೇಳ್ತಾನೆ, ಆಕಾಶರಾಜಸ್ಯ ಸುತಾಸ್ತಿ ಯಾಸುರಾಹ ಇಚ್ಛಾಮಿ ಕರ್ತುಂ ಕಿಲ ತತ್ಕರಗ್ರಹಂ ಅಂಗೀಕೃತಂಚೇದ್ಭವದೀಯ ಮಂಡಲೈ ಅಂಗೀಕರೋಮ್ಯದ್ಯತು ರಾಜಕನ್ಯಕಾಂ. ಆಕಾಶರಾಜನ ಮಗಳು ಪದ್ಮಾವತಿ ಅಂತಿದ್ದಾಳೆ. ದೇವತೆಗಳೇ, ಆ ಪದ್ಮಾವತಿಯನ್ನು ಆಕಾಶರಾಜ ನನಗೆ ದಾನ ಮಾಡಬೇಕು ಅಂತಿದ್ದಾನೆ. ನೀವೆಲ್ಲ ಒಪ್ಪೋದಾದರೆ ಅವಳನ್ನು ವಿವಾಹ ವಿಧಿಪೂರ್ವಕವಾಗಿ ನಾನು ದಾನ ಸ್ವೀಕಾರ ಮಾಡ್ತೇನೆ, ನೀವು ಇದಕ್ಕೆ ಅನುಮತಿ ಸೂಚಿಸಬೇಕು ಅಂತ ಕೇಳಿದನಂತೆ. ಆಗ ಎಲ್ಲ ದೇವತೆಗಳು ನಿಂತು ಹೇಳ್ತಾರೆ, ನಿನಗೆ ಅನುಮತಿ ಕೊಡಲಿಕ್ಕೆ ನಾವು ಯಾರು? ಜಗತ್ಸ್ವಾಮಿ ನೀನು, ನಾವು ಅನುಮತಿ ಕೊಡಲಿಕ್ಕೆ ಅಂತ ಬಂದದ್ದಲ್ಲ. ವಯಂತು ದಾಸಭಾವೇನ ತಿಷ್ಠಾಮ ಪುರುಷೋತ್ತಮ. ನಿನ್ನ ಮತ್ತು ಪದ್ಮಾವತಿಯ ವಿವಾಹ ಸಂದರ್ಭದಲ್ಲಿ ಏನಾದರೂ ಒಂದು ಕೆಲಸ ಮಾಡಿ ನಾವು ಧನ್ಯರಾಗಬೇಕು ಅಂತ ಬಂದಿದ್ದೀವಿ. ಏನಾದರೂ ಒಂದು ಕೆಲಸ ಇದ್ದರೆ, ದಾಸ್ಯ ವೃತ್ತಿ ಇದ್ದರೆ ಕೊಡು, ನಮಗೆಲ್ಲ ಒಂದೊಂದು ಕೆಲಸ ಹಂಚು, ಆ ಕೆಲಸ ಮಾಡಿಕೊಂಡು ನಾವು ಧನ್ಯರಾಗ್ತೇವೆ ಅಂತ. ತ್ವತ್ಪ್ರಸಾದಾದ್ವಯಂ ಸರ್ವೇ ಪಶ್ಯಾಮೋತ್ರ ಮಹೋತ್ಸವಂ. ನಮ್ಮ ಪಾಲಿನ ಕೆಲಸ ಮಾಡಿಕೊಂಡು ವಿವಾಹ ಮಹೋತ್ಸವ ನೋಡಲಿಕ್ಕೆ ಬಂದವರು, ಅನುಮತಿ ಕೊಡಲಿಕ್ಕೆ ಅಲ್ಲ ಅಂತ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರು. ಆಗ ಹಾಗಾದರೆ ನಿಮಗೆಲ್ಲ ಒಂದೊಂದು ಕೆಲಸ ಕೊಡ್ತೇನೆ ಅಂತ ಅವ್ರ ಬಾಯಿಂದಲೇ ಬಂದ ಮೇಲೆ ಶ್ರೀನಿವಾಸ ಒಂದು ಕೆಲಸ ಕೊಟ್ಟನಂತೆ. ನನ್ನ ಮದುವೆ ಮುಗಿಯೋ ತನಕ ಮುಖ್ಯ ಪಾರ್ಪತ್ಯಗಾರ, ಪ್ರಧಾನ ಮ್ಯಾನೇಜರ್ ಒಬ್ಬರು ಬೇಕಲ್ಲ, ಮುಖ್ಯ ಪಾರ್ಪತ್ಯಗಾರ ಬ್ರಹ್ಮ ಆಗಬೇಕು ಅಂತ ಹೇಳಿ ಚತುರ್ಮುಖ ಬ್ರಹ್ಮನಿಗೆ ಪ್ರಧಾನವಾದ ಪಾರ್ಪತ್ಯಗಾರ ಅಂತ ಕೆಲಸ ಕೊಟ್ಟು ಎಲ್ಲ ವ್ಯವಸ್ಥೆ ನೀನು ಮಾಡಬೇಕು. ಇನ್ನು ಸರ್ವೇಷಾಮಪಿ ದೇವಾನಾಂ ಯಜಮಾನೋ ಭವಾನಿತಿ. ಎಲ್ಲ ದೇವತೆಗಳಿಗೆ ನೀನು ಯಜಮಾನನಾಗಬೇಕು. ಆಯಾ ದೇವತೆಗಳಿಗೆ ಒಂದೊಂದು ಕೆಲಸ ಕೊಡ್ತೇನೆ, ಅದನ್ನು ಮಾಡುವಂತೆ ನೀನು ನೋಡ್ಕೋಬೇಕು. ದೇವಾನಾಂಚ ಋಷೀಣಾಂಚ ಮಾನನೇ ಶಂಕರಂ ನ್ಯಧಾತ್. ಬಂದಂಥ ಋಷಿಗಳು ದೇವತೆಗಳು ಅವರಿಗೆ ತಾರತಮ್ಯ ಪ್ರಕಾರ ಸತ್ಕಾರ ಮಾಡಬೇಕು. ತಾರತಮ್ಯ ತಿಳ್ಕೊಂಡು ಆ ಕೆಲಸ ರುದ್ರದೇವರಿಗೆ, ಯಾಕೆಂದರೆ ಅವರು ತಾರತಮ್ಯ ಜ್ಞಾನ ಬಹಳ ಚೆನ್ನಾಗಿದೆಯಂತೆ ರುದ್ರದೇವರಿಗೆ. ಯಾರಿಗೆ ಎಲ್ಲಿ ಕೂಡಿಸ್ಬೇಕು ಊಟಕ್ಕೆ, ಯಾರಿಗೆ ಎಷ್ಟು ಕೊಡಬೇಕು ದಕ್ಷಿಣೆ, ಅದೆಲ್ಲ ತಾರತಮ್ಯ ಪ್ರಕಾರನೇ ಆಗಬೇಕು. ಅದನ್ನು ರುದ್ರದೇವರು ಆ ಜವಾಬ್ದಾರಿ ವಹಿಸ್ಕೋಬೇಕು. ಇನ್ನು ಇವ್ರನ್ನ ಕರ್ಕೊಂಡು ಬಾ ಅಂತ ಕೆಲಸ ಇರ್ತದೆ. ಅದೆಲ್ಲ ಕುಮಾರ ಅಂತಿದ್ದಾನೆ, ಕುಮಾರಸ್ವಾಮಿ ಅಂದರೆ ಷಣ್ಮುಖ. ಅವನು ಕುಮಾರ ಅಂದರೆ ಹುಡುಗ. ಇವ್ರನ್ನ ಕರ್ಕೊಂಡು ಬರಲಿಕ್ಕೆ ಹುಡುಗರೇ ಒಳ್ಳೆಯದು. ದೊಡ್ಡವ್ರಿಗೆ ಹೇಳಿದರೆ ಕೂತವ್ರು ಏಳಲಿಕ್ಕೇ ಭಾಳ ತಡ ಆಗ್ತದೆ. ಸ್ಥೂಲ ಕಾಯಿರಿದ್ದು ಎಲ್ಲನೋ ಕರ್ಕೊಂಡು ಬಾ ಅಂತಂದ್ರೆ ಹೌದಾ ಅಂತ ಪೂರ್ವಕ್ಕೆ ಕೂತಿರ್ತಾರೆ, ಏಳುವಾಗ ಪಶ್ಚಿಮಾಭಿಮುಖವಾಗಿ ಎದ್ದಿರ್ತಾರೆ. ಕೈ ಊರಿ ಮಾಡಿ ಏಳುವಾಗ ಹಂಗಾಗಿರ್ತದೆ. ಅಂಥವ್ರನ್ನ ಕಳಿಸಿದರೆ ಹೆಂಗೆ ಹೋಗಬೇಕು, ಹೆಂಗೆ ಬರಬೇಕು? ಅದಕ್ಕೆ ಹುಡುಗರನ್ನ ಇಟ್ಕೊಂಡಿರ್ಬೇಕು. ಸ್ವಲ್ಪ ಅವ್ರನ್ನ ಓಡಾಡಿಸ್ಲಿಕ್ಕೆಲ್ಲ ಬೇಕಾಗ್ತದೆ. ಅದಕ್ಕೆ ಇವ್ರನ್ನ ಕರ್ಕೊಂಡು ಬಾ ಅನ್ನೋ ಕೆಲಸಕ್ಕೆಲ್ಲ ಷಣ್ಮುಖನ್ನ ಏರ್ಪಾಡು ಮಾಡಿದರು. ದೇವಾಹ್ವಾನೆ ಕುಮಾರಸ್ತು. ಬಂದವ್ರನ್ನೆಲ್ಲ ಎದುರುಗೊಳ್ಬೇಕಲ್ಲ, ಬನ್ನಿ ಅಂತ ಒಂದು ಸಲ ಕರೆದು ಒಳಗಡೆ ಕಳಿಸ್ಬೇಕು. ಪ್ರತ್ಯುತ್ಥಾನೇತು ಮನ್ಮಥಃ. ಬನ್ನಿ ಅಂತ ಸ್ವಾಗತ ಮಾಡಲಿಕ್ಕೆ ಮನ್ಮಥನ ನಿಲ್ಲಿಸಿದ್ರಂತೆ. ಯಾಕೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದ್ದಾನೆ, ಅವ್ರನ್ನೇ ನಿಲ್ಲಿಸಬೇಕು. ಬನ್ನಿ ಬನ್ನಿ ಅಂತ ಕರೀಲಿಕ್ಕೆ ಮನ್ಮಥ. ಅವರಿಗೆಲ್ಲ ಅಡಿಕೆ ಕೊಟ್ಟು ವರಣೆ ಕೊಟ್ಟು ನೀವು ಈ ಕೆಲಸ ಮಾಡಿರಿ ಅಂತಂದ. ಅಗ್ನಿದೇವರು ಬಂದಿದ್ದರು. ಅಡಿಗೆ ಕೆಲಸ ನಿನಗೆ ಅಂತ ಅಗ್ನಿದೇವರಿಗೆ ಅಡಿಗೆ ಕೆಲಸ ಕೊಟ್ಟ. ಅವರಂದರು, ನಾನು ಒಬ್ಬನೇ ಬಂದಿದ್ದೀನಲ್ಲ, ಹಾಗೆ ಅಸಿಸ್ಟೆಂಟ್ ನಿನ್ನ ಹೆಂಡಂದ್ರನ್ನೇ ಇಟ್ಕೊಂಡ್ಬಿಡು ಅಂತಂದ. ಸ್ವಾಹಾದೇವಿ ಸ್ವಧಾದೇವಿ ಇಬ್ಬರು ನಿನಗೆ ಅಸಿಸ್ಟೆಂಟ್ಸ್ ಆಗಲಿ, ನೀನು ಅಡಿಗೆ ಜವಾಬ್ದಾರಿ ನೀನು ನೋಡ್ಕೊ. ವರುಣ, ನೀರಿನ ವ್ಯವಸ್ಥೆ ನಿಂದು, ಯಾರಿಗೂ ನೀರು ಕಡಿಮೆ ಬೀಳಬಾರ್ದು. ಮತ್ತು ಯಮದೇವರನ್ನು ಕರೆದು ಹೇಳಿದ್ದಂತೆ, 14 ಲೋಕದವರು ಬಂದಿದ್ದಾರೆ, ಎಲ್ಲಾದರೂ ನುಗ್ಗಲಾಗಿ ಜಗಳಾಗಿ ಗಲಾಟೆ ಆಗೋ ಪ್ರಸಂಗ ಬಂದರೆ ಯಮ ನೀನು ನೋಡ್ಕೊ ಅಂದಂತೆ. ಒಬ್ಬರು ಗಲಾಟೆ ಮಾಡಿದ್ರೆ ಕೇಳಿ, ಮದುವೆ ಮುಗಿಯೋ ತನಕ ಒಬ್ಬರು ಗಲಾಟೆ ಮಾಡಲಿಲ್ಲ.
ಯಾಕೆ ಆ ಕೆಲಸ ಯಾರಾದರೂ ಮಾಡಿದರೆ ನೋಡ್ಕೊಳ್ಳಿಕ್ಕೆ ಯಮನಿಗೆ ಕೊಟ್ಟಿದ್ದಂತೆ ಜವಾಬ್ದಾರಿ. ಆದ್ದರಿಂದ ಒಬ್ಬರು ಗಲಾಟೆ ಮಾಡಲಿಲ್ಲ. ದುಷ್ಟದಂಡನೆಗೆ ಜಗಳ ಆಗಿದರೆ ಅದನ್ನು ಶಿಕ್ಷಣ ಮಾಡಲಿಕ್ಕೆ ಯಮ. ಇನ್ನು ವಸ್ತ್ರ ದಕ್ಷಿಣೆ ಇದನ್ನೆಲ್ಲ ಕೊಡಿಸೋ ಜವಾಬ್ದಾರಿ ಕುಬೇರನಿಗೆ. ಚಂದ್ರನ ಕರೆದು ಹೇಳಿದ ದೀಪಾಲಂಕಾರ ಅದೆಲ್ಲ ಚಂದ್ರ ನೋಡ್ಕೋಬೇಕು ಅಂತಾಯಿತು. ಪಾತ್ರೆ ತೊಳಿಬೇಕಲ್ಲ, ಅಷ್ಟವಸುಗಳು ಅಂತಿದ್ದರು, ನಿಮಗೆ ಪಾತ್ರೆ ತೊಳೆಯೋ ಕೆಲಸ ಅಂತ ಕೊಟ್ಟ. ಯಾವುದೂ ಕಳಪೆ ಕೆಲಸ ಅಂತ ಇದ್ದಿಲ್ಲ ಶ್ರೀನಿವಾಸನ ಮದುವೆಯಲ್ಲಿ. ಪಾತ್ರೆ ತೊಳೆದರೂ ದೊಡ್ಡ ಸೇವೆನೇ. ಈ ಎಲೆ ದೊನ್ನೆ ಇದನ್ನೆಲ್ಲ ತಯಾರು ಮಾಡೋದು ನವಗ್ರಹಗಳಿಗೆ ಕೊಟ್ಟಂತೆ. ನವಗ್ರಹ ದೇವತೆಗಳಿಗೆ ಎಲೆ ತಯಾರು ಮಾಡು, ಅದೊಂದು ದೊಡ್ಡ ನ್ಯಾಕ್ ಬೇಕದು. ಕೆಲವು ಕಡೆ ಊಟಕ್ಕೆ ಹೋದಾಗ ಹಾಕಿರ್ತಾರೆ ಇಷ್ಟಿಷ್ಟುದ್ದ ಎಲೆ, ಜಾಗ ಸಾಕಾಗೋದಿಲ್ಲ. ಆ ಎಲೆಗಳನ್ನೇ ಕೆಲವರು ನಿಂತ್ಕೊಂಡು ಅದನ್ನು ಕಟ್ ಮಾಡಿ ಎಷ್ಟೆಷ್ಟು ಹಾಕಬೇಕು ಊಟಕ್ಕೆ ಅಂತ ಅಂದಾಜು ಮಾಡಿ ಅದನ್ನು ಕಟ್ ಮಾಡಿ ಇಟ್ಟಿರ್ತಾರೆ. ಬಾಳೆ ಗಿಡದ ಉದ್ದ ಬಿಟ್ಟಿರ್ತದಲ್ಲ, ಅದನ್ನೇ ತಂದು ಭೂಮಿದ ಎಲೆಗೆ ಹಾಕಿದಂಗೆ ಬ್ರಾಹ್ಮಣರಿಗೆ ಹಾಕಿಬಿಟ್ರೆ ಹೆಂಗೆ ಊಟ ಮಾಡಬೇಕು, ಜನ ಹೆಂಗೆ ಸಾಕಾಗ್ತದೆ ಎಲೆ. ಅದೆಲ್ಲ ಅದಕ್ಕೆ ಎಲೆ ತಯಾರು ಮಾಡೋ ಕೆಲಸ ನವಗ್ರಹಗಳಿಗೆ, ದೊನ್ನೆ ಕಟ್ಟೋ ಕೆಲಸನೂ ನವಗ್ರಹಗಳಿಗೆ, ಗ್ರಹ ದೇವತೆಗಳಿಗೆಲ್ಲ ಕೊಟ್ಟಾಯಿತು. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಹಂಚಿ ಮುಂದೇನು ಅಂತಂದಾಗ ಬ್ರಹ್ಮದೇವರು ಮುಖ್ಯಸ್ಥರಾಗಿದ್ದರಲ್ಲ, ಅವರು ಹೇಳಿದರು ಎಲ್ಲ ಕೆಲಸ ಹಂಚಾಯಿತು. ಇವತ್ತು ವೈಶಾಖ ಶುದ್ಧ ಸಪ್ತಮಿ, ಇವತ್ತಿನಿಂದ ಕಾರ್ಯಕ್ರಮ ಪ್ರಾರಂಭ. ಮೊದಲು ಮಾಡಬೇಕಾದದ್ದು ಮಂಗಳ ಸ್ನಾನ. ಎಣ್ಣೆ ಹಚ್ಚಿಕೊಂಡು ಬಿಸಿನೀರಿನಿಂದ ಸ್ನಾನ ಮಾಡಬೇಕು. ಶುಭ ಕಾರ್ಯಗಳಲ್ಲೆಲ್ಲ ಹಾಗೆ ಒಣ ನೀರು ಅಂತಾರೆ, ಹಾಗೆ ಒಣ ನೀರು ಹಾಕೋಬಾರ್ದು. ಅಂದರೆ ಎಣ್ಣೆ ಹಚ್ಚಿಕೊಳ್ಳದೆ ನೀರು ಹಾಕ್ಕೊಳ್ಳೋದು ಶುಭ ಕಾರ್ಯದಲ್ಲಿ ಹಬ್ಬದಲ್ಲಿ ನಿಷಿದ್ಧ. ಆದ್ದರಿಂದ ಮಜ್ಜನಂಕುರು ಗೋವಿಂದ ಮಂಗಳಂ ಮಧುಸೂದನ, ಮಂಗಳಮಯ ಅಭ್ಯಂಜನ ಆಗಬೇಕು. ಆಮೇಲೆ ಪುಣ್ಯ ದೇವತಾ ಪೂಜೆ, ಕುಲದೇವತಾ ಪ್ರತಿಷ್ಠೆ, ಕುಲದೇವತಾ ಪೂಜೆ ಆಗಬೇಕು. ಅದರಿಂದ ಮಂಗಳಮಯ ಅಭ್ಯಂಜನಕ್ಕೆ ಸಿದ್ಧನಾಗು ಅಂತಂದು ಕೂಡಲೇ ಅಲ್ಲಿಯವರೆಗೆ ಉಲ್ಲಾಸದಲ್ಲಿದ್ದಂಥ ಶ್ರೀನಿವಾಸ ಇದ್ದಕ್ಕಿದ್ದ ಹಾಗೆ ಮುಖದಲ್ಲಿ ಕಳೆನೇ ಹೋಯ್ತಂತೆ. ನಿಷ್ಕಳೆ ಆಗಿಬಿಟ್ಟ, ಗ್ರಹಣ ಹಿಡಿದು ಚಂದ್ರನ ಹಾಗೆ ಆಗಿಬಿಟ್ಟಂತೆ. ನೋಡ್ತಾರೆ ಬ್ರಹ್ಮದೇವರು, ಶ್ರೀನಿವಾಸನ ಮುಖ ಛಾಯೆನೇ ಬದಲಾಯಿತು. ಮಂಗಳ ಸ್ನಾನ ಆಗಬೇಕು ಅಂತ ಹೇಳಿದ ಕೂಡಲೇ ಯಾಕೆ ಹಿಂಗಾಯಿತು ಮುಖ ಅಂತ ಯೋಚನೆ ಮಾಡ್ತಾರೆ. ಏನಾಯಿತು ಹೇಳು ಅಂತ ಕೇಳೋ ಹೊತ್ತಿಗೆ ಕಣ್ಣೀರು ಬೇರೆ ಬಂದುಬಿಡ್ತಂತೆ. ಈ ಮಕ್ಕಳು ಸುಮ್ಮನೆ ಇರ್ತಾರೆ, ಏನಾಯ್ತು ಹೇಳು ಅಂತ ಅಂದ್ಕೊಳ್ಳಿ ಅಳ್ಳಿಕ್ಕೆ ಶುರು ಮಾಡ್ತಾವೆ. ಮೊದಲು ಹೇಳೋದಿಲ್ಲ, ಯಾರಾದರೂ ಮಾತಾಡಿಸಿದ್ರೆ ಅಳ್ತಾರೆ. ಬಿದ್ದಿರ್ತಾರಲ್ಲ, ಯಾರೂ ನೋಡಲೇಬಾರ್ದಂತೆ, ನೋಡಿದ್ರೆ ಅಳ್ತಾರೆ ಕೆಲವರು. ಏನಾಯ್ತಪ್ಪ, ಏನಾದರೂ ಆಯ್ತಾ ಅಂತ ಕೇಳಿದ್ರೆ ಇನ್ನೂ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡ್ತಾರೆ. ಅಲಕ್ಷ್ಯ ಮಾಡಿ ಬಿಟ್ಬಿಟ್ರೆ ತಾವೇ ಸುಮ್ಮನೆ ಇರ್ತಾರೆ. ಬ್ರಹ್ಮದೇವರು ಕೇಳಿದ್ದಕ್ಕೆ ರುರೋದಲೋ ಕರೀತೈವ ಭಗವಾನ್ ಲೌಕಿಕೀತನು, ಯಾಕೊಂಥರ ಬೇಜಾರು ಮಾಡ್ಕೊಂಡೆ ಎಲ್ಲ ಅಂದ್ಕೊಳ್ಳಿ ಅಳ್ಳಿಕ್ಕೆ ಶುರು ಆಯ್ತಂತೆ. ಏನದು ಅಂತ ರುದ್ರದೇವರು ಬೇರೆ ಬಂದರು. ಯಾಕೆ ಅಳ್ತಾ ಇದ್ದೆ? ಕಣ್ಣೀರು ಒರೆಸ್ಕೊಂಡು ಶ್ರೀನಿವಾಸ ಹೇಳಿದನಂತೆ, ಅಲ್ಲ, ಆಕಾಶದಲ್ಲಿ ಸಾವಿರಾರು ಕೋಟಿಗಟ್ಟಲೆ ನಕ್ಷತ್ರ ಇರ್ತದೆ, ಆದರೆ ಚಂದ್ರ ಇಲ್ಲದಿದ್ದರೆ ಏನು ಶೋಭೆ ಆಕಾಶಕ್ಕೆ ಅಂತ. ಕೋಟಿ ಕೋಟಿ ನಕ್ಷತ್ರ ಇದ್ದರೂ ಚಂದ್ರ ಇದ್ರಲ್ಲೂ ಆಕಾಶಕ್ಕೆ ಶೋಭೆ. ಹಾಗೆ ಒಂದು ಮರ ತುಂಬ ಬೇಕಾದಷ್ಟು ಎಲೆ ಇದೆ, ಹೂವಿದೆ, ಒಂದೇ ಒಂದು ಹಣ್ಣಿಲ್ಲ, ಏನು ಶೋಭೆ ಬಂತು. ದೊಡ್ಡ ಮರ ಇದೆ, ಒಂದು ಹಕ್ಕಿ ಬಂದು ಕೂಡ್ತಾ ಇಲ್ಲ, ಏನು ಶೋಭೆ. ಹಕ್ಕಿ ಇದೆ, ಅದಕ್ಕೆ ರೆಕ್ಕೆ ಇಲ್ಲ, ಏನು ಶೋಭೆ ಬಂತು. ರೆಕ್ಕೆ ಪುಕ್ಕ ಕಳ್ಕೊಂಡು ಬಿದ್ದ ಹಕ್ಕಿಗೆ ಏನಾದರೂ ಶೋಭೆ ಇದೆಯಾ? ಪಕ್ಷಿಗಳಿಲ್ಲದ ಮರ, ಹಣ್ಣಿಲ್ಲದ ಮರ, ಚಂದ್ರ ಇಲ್ಲದ ಆಕಾಶ, ಏನು ಶೋಭೆ ಇರ್ತದೆ? ಆಕಾಶ, ಪಕ್ಷಿ, ರೆಕ್ಕೆ ಪುಕ್ಕ, ಪ್ರಕೃತ ಏನು ಹೇಳು ಅಂತಂದರು. ಅದನ್ನು ತೊಗೊಂಡು ಏನು ಮಾಡೋದು? ಆ ಚಂದ್ರ ಇಲ್ಲದ ಆಕಾಶ ಹೇಗೋ ಇವತ್ತಿನ ಪರಿಸ್ಥಿತಿ ಹಾಗೇ ಆಗಿದೆ ಅಂತಂದ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ನೀವೆಲ್ಲ ನಕ್ಷತ್ರ ಸೇರಿದ ಹಾಗೆ ಸೇರಿದ್ದೀರಿ, ಆದರೆ ಆ ಕೊಲ್ಲಾಪುರಕ್ಕೆ ಹೋದಂಥ ಲಕ್ಷ್ಮಿ ಮಾತ್ರ ಬರಲಿಲ್ಲ ನೋಡು, ಅವಳು ಬಂದ್ರೇ ಚಂದ್ರ ಬಂದ ಹಾಗೆ ಆಗ್ತದೆ ಅಂತ. ಅದಕ್ಕೇನಂತೆ ಮೊದಲೇ ಹೇಳಿದರೆ ಆನ್ ದಿ ವೇ ಕರ್ಕೊಂಡೇ ಬಂದುಬಿಡ್ತಿದ್ದೀವಿ ಅಂದರು. ಕೊಲ್ಲಾಪುರದ ಮೇಲೆ ಬಂದುಬಿಡ್ತಿದ್ರೆ ಆಗಿ ಹೋಗ್ತಿತ್ತು ಭೂಲೋಕದಿಂದ. ಅಷ್ಟೆಲ್ಲ ಆನ್ ದಿ ವೇ ಕರೆದ್ರೆ ಬರೋಳಲ್ಲ ಅವಳು. ಸಿಟ್ಟಾಗಿ ಜಗಳಾಡಿ ಹೋಗಿದ್ದಾಳೆ ಲಕ್ಷ್ಮೀದೇವಿ. ಅವಳು ಬರಬೇಕಾದ್ರೆ ಏನಾದರೂ ಒಂದು ಉಪಾಯ ಮಾಡಬೇಕು. ನಾನು ಕರ್ಕೊಂಬರ್ತೇನೆ ಇಂದ ರುದ್ರ, ನೀನು ಸುಮ್ಮನೆ ನಿನ್ನ ಕೈಲಿ ಆಗಲ್ಲ ಅಂದರು. ಮಧ್ಯದಲ್ಲಿ ಬರ್ತಿದ್ದಂತೆ ರುದ್ರ, ಮೊಮ್ಮಗ ಪ್ರತಿಯೊಂದಕ್ಕೂ ಅಡ್ಡಡ್ಡ ಬರೋದು, ನಿನಗಾಗಲ್ಲ ಸುಮ್ಮನಿರು, ನಿಂಗೆ ಗೊತ್ತಾಗೋದಿಲ್ಲ ಸಣ್ಣ ಹುಡುಗ ಅಂತ ರುದ್ರದೇವ್ರನ್ನ ಕೂಡಿಸಿ ಸೂರ್ಯನನ್ನು ಕಳಿಸಿದ್ನಂತೆ ಪರಮಾತ್ಮ. ಸೂರ್ಯ, ನೀನು ಹೋಗು, ಕೊಲ್ಲಾಪುರಕ್ಕೆ ಹೋಗಿ ಆ ಲಕ್ಷ್ಮೀದೇವಿಯ ದೇವಾಲಯದಲ್ಲಿ ಕಣ್ಣೀರು ಹಾಕ್ತಾ ನಿಂತ್ಕೋ. ಆ ಲಕ್ಷ್ಮೀದೇವಿಗೆ ಸಹನೆ ಆಗೋದಿಲ್ಲ, ಯಾರಾದರೂ ಕಣ್ಣೀರು ಹಾಕಿದರೆ ಯಾಕೆ ಅಂತ ಬರ್ತಾಳೆ. ಆಗ ಹೇಳು, ಶ್ರೀನಿವಾಸ ವೈಕುಂಠ ಬಿಟ್ಟು ವೆಂಕಟಾಚಲಕ್ಕೆ ಬಂದು ನೆಲೆಸಿದ್ದಾನೆ, 10,000 ವರ್ಷ ಆಯಿತು,
ಅವತ್ತಿನಿಂದ ಇವತ್ತಿನ ತನಕನೂ ಕೂಡ ದೇಹಾರೋಗ್ಯ ಕೆಟ್ಟು ಹೋಗಿದೆ. ಈಗಂತೂ ಹಾಸಿಗೆನೇ ಹಿಡಿದಿದ್ದಾನೆ. ಏನೋ ಗೊತ್ತಿಲ್ಲ ಮುಂದಿನ ಪರಿಸ್ಥಿತಿ ಅಂತ ಅಷ್ಟು ಹೇಳಿಬಿಡು ಸಾಕು ಅಂತಂದು. ಸೂರ್ಯ ಅಂದ, ಬೇರೆ ಯಾರನ್ನಾದರೂ ಕಳಿಸು ಅಂದ. ನೀನು ಹಾಸಿಗೆ ಹಿಡಿದಿದ್ದಿ ಅಂತ ನಾನು ಬಾಯಲ್ಲಿ ಹೇಳಿ, ಶ್ರೀನಿವಾಸ ಹಾಸಿಗೆ ಹಿಡಿದಿದ್ದಾನೆ ಅಂತ ಹೇಳಿ ನಾನು ಮತ್ತೆ ಹಾಸಿಗೆ ಹಿಡಿಬೇಕಾಗ್ತದೆ. ಇದು ಎಂಥ ಕೆಲಸ? ಯಾವ ಮಾತು? ಈ ಮಾತು ನಾನು ಹೇಗೆ ಆಡಲಿ ಬಾಯಿಂದ ಅಂತಾನೆ ಸೂರ್ಯ. ಶ್ರೀನಿವಾಸ ಅಂದ, ಅನುವಾದ ಮಾಡೋ, ನಾ ಹೇಳಿದ್ದನ್ನು ಹೇಳೋ, ಪರವಾಗಿಲ್ಲ. ನೀನಾಗಿ ನೀನು ಹೇಳಿದರೆ ತಪ್ಪಾಗ್ತದೆ. ನಾ ಹೇಳ್ತೀನಿ, ಹೇಳು, ಅದಕ್ಕೆ ದೋಷ ಇಲ್ಲ, ಪರವಾಗಿಲ್ಲ, ದೋಷ ಇಲ್ಲ. ನಾ ಹೇಳಿದ್ದನ್ನು ಹೇಳು. ಶ್ರೀನಿವಾಸ ಹಾಸಿಗೆ ಹಿಡಿದಿದ್ದಾನೆ ಅಂತ ಅಷ್ಟು ಹೇಳು ಅಂತ ಸಮಾಧಾನ ಮಾಡಿ ಕಳಿಸಿದ. ಸೂರ್ಯನ್ನೇ ಯಾಕೆ ಕಳಿಸಿದ ಅಂತಂದರೆ, ಸೂರ್ಯನಿಗೂ ಮತ್ತು ಲಕ್ಷ್ಮೀದೇವಿಗೂ ಬಹಳ ಮೈತ್ರಿ ಅಂತ, ಬಹಳ ಸ್ನೇಹ ಅವರಿಬ್ಬರಿಗೂ ಕೂಡ. ಸೂರ್ಯ ಕಮಲವನ್ನು ಅರಳಿಸುವವನು, ಆ ಕಮಲದಲ್ಲಿ ವಾಸ ಮಾಡುವವಳು ಲಕ್ಷ್ಮೀದೇವಿ. ತನ್ನ ವಾಸಸ್ಥಳ ಕಮಲ, ಕಮಲ ಅರಳಿಸುವವನು ಸೂರ್ಯ. ಹಾಗಾಗಿ ಸೂರ್ಯನ ಮೇಲೆ ಬಹಳ ಪ್ರೀತಿ. ನೀವು ಹೋದರೆ ಬಂದೇ ಬರ್ತಾಳೆ. ಸೂರ್ಯ ಹೊರಟ. ಸೂರ್ಯ ಹೋಗಿ ಕೊಲ್ಲಾಪುರದ ಬಾಗಿಲಲ್ಲಿ ಅಳ್ತಾ ಇದ್ದಾನೆ. ಲಕ್ಷ್ಮೀದೇವಿ ಕೇಳಿದ್ದು ಏನಾಯಿತು ಅಂತ ಹೇಳಿದೆ. ಬಹಳ ಕಷ್ಟಪಟ್ಟು ತೊದಳ್ತಾ ಹೇಳಿದ್ನಂತೆ, ಶ್ರೀನಿವಾಸ ಹಾಸಿಗೆ ಹಿಡಿದಿದ್ದಾನೆ. ಹೆಂಗೆ ಹೇಳೋದು? ಶ್ರೀನಿವಾಸ ಹಾಸಿಗೆ ಧನ್ವಂತರಿ, ಲೋಕವೈದ್ಯ, ಹಾಸಿಗೆ ಹಿಡಿದಿದ್ದಾನೆ ಅಂದ ಕೂಡಲೇ ಲಕ್ಷ್ಮೀದೇವಿ ಪರವಶಳಾದ್ಲು. ಅಯ್ಯೋ ಏನಾಯಿತೋ ಏನೋ, ನಾನು ಬೇರೆ ಬಿಟ್ಟು ಬಂದಿದ್ದೇನೆ ಅಂತ ಸೂರ್ಯನ ಜೊತೆಗೆ ಧಾವಿಸಿ ಬರ್ತಿದ್ದಾಳೆ. ಅಷ್ಟೊತ್ತಿಗೆ ಬ್ರಹ್ಮ ಮತ್ತು ರುದ್ರ ಇಬ್ಬರನ್ನ ಕರ್ಕೊಂಡು ಇಬ್ಬರ ಹೆಗಲ ಮೇಲೆ ಕೈ ಹಾಕಿ ಶ್ರೀನಿವಾಸ ಮೆಲ್ಲಗೂ ಕುಂಟುಕೊಂಡು ನಿಶ್ಶಕ್ತನಾದವನಂತೆ ಬರ್ತಿದ್ದಾನಂತೆ. ನಿಶ್ಶಕ್ತನಾದ ಹಾಗೆ ಇವರಿಬ್ಬರು, ಬ್ರಹ್ಮ ಮತ್ತು ಈ ಕಡೆ ರುದ್ರ, ಅವರು ಶ್ರೀನಿವಾಸನ ಕರ್ಕೊಂಡು ಬರೋ ಹಾಗೆ ಲಕ್ಷ್ಮೀದೇವಿನ ಎದುರುಗೊಳ್ಳಲಿಕ್ಕೆ. ಅವ್ರನ್ನೇ ಇವನು ಕರ್ಕೊಂಡು ಹೋಗ್ಬೇಕು. ನಿಜವಾಗಿ ಒಂದು ಹೆಜ್ಜೆ ಇಡಬೇಕಾದ್ರೆ ಪರಮಾತ್ಮನೇ ನಮ್ಮನ್ನು ಕರ್ಕೊಂಡು ಹೋಗಬೇಕು. ಆದರೆ ಬ್ರಹ್ಮ ಮತ್ತು ಶ್ರೀನಿವಾಸ, ಇವರು ರುದ್ರದೇವರು ಶ್ರೀನಿವಾಸನ ಕರ್ಕೊಂಡು ಬಂದ ಹಾಗೆ ಅವರ ಹೆಗಲ ಮೇಲೆ ಕೈ ಹಾಕಿ ನಿತ್ರಾಣ ಆದವನಂತೆ ಬರ್ತಿದ್ದಾನಂತೆ. ಎಂಥ ನಾಟಕ ಆಡ್ತಿದ್ದ. ಅವನೇ ಪ್ರತಿಯೊಬ್ಬರು ಒಂದು ಹೆಜ್ಜೆ ಇಡಬೇಕಾದ್ರೆ ಅವನೇ ಕರ್ಕೊಂಡು ಹೋಗ್ಬೇಕು. ಅವನಿಲ್ದೇನೆ ಬ್ರಹ್ಮದೇವ್ರಿಗೆ ಒಂದು ಹೆಜ್ಜೆ ಇಡ್ಲಿಕ್ಕೆ ಆಗಲ್ಲ, ರುದ್ರದೇವ್ರಿಗೆ ಒಂದು ಹೆಜ್ಜೆ ಇಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಮನುಷ್ಯರ ಪಾಡಂತೂ ಕೇಳೋದೇ ಬೇಡ. ಅಲ್ಲಿಂದ ಇಲ್ಲಿವರೆಗೆ ನಾವು ಬಂದ್ವಿ ಅಂದರೆ ಶ್ರೀನಿವಾಸನೇ ಕರ್ಕೊಂಡು ಬರೋದು, ಶ್ರೀನಿವಾಸನೇ ಬಿಟ್ಟು ಬರೋದು, ಅದೇ ಪರಿಸ್ಥಿತಿ. ಕೆಲವು ಸಲ ಪಾದಪೂಜೆಗೆ ಹೋಗಿರ್ತೀವಿ. ಪಾದಪೂಜೆಯಲ್ಲಿ ಒಂದು ಪದ್ಧತಿ, ಸ್ವಾಮಿಗಳು ಬಂದರೆ ಕೈ ಹಿಡಿದು ಕರ್ಕೊಂಡು ಹೋಗಬೇಕು ಅಂತ, ಒಳಗಡೆ ಕೈ ಹಿಡಿದು ಕರ್ಕೊಂಡು ಹೋಗಬೇಕು ಅಂತ ಪದ್ಧತಿ ಇದೆ. ಎಷ್ಟೋ ಕಡೆ ಬಹಳ ಅದು ಕೆಲವರು ಯುವಕರಿಗೆ ಗೊತ್ತಿರೋದಿಲ್ಲ, ಅವರಾಗಿ ಅವ್ರ ಕೈ ಜೋಡಿಸಿ ನಮಸ್ಕಾರ ಮಾಡಿ ಕರ್ಕೊಂಡು ಹೋಗ್ತಾರೆ. ವೃದ್ಧರು ಹಳಬರಿಗೆಲ್ಲ ಈ ಪದ್ಧತಿ ಗೊತ್ತು. ಅವರು ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ನಮ್ಮನ್ನು ಕರ್ಕೊಂಡು ಹೋಗೋದಲ್ಲ, ನಾವೇ ಅವ್ರನ್ನ ಕರ್ಕೊಂಡು ಹೋಗೋದು. ಅಷ್ಟು ಕೈಗೆ ನಡುಕ್ತಾ ಇರ್ತದೆ, 80-90 ವಯಸ್ಸಾಗಿರ್ತದೆ. ನಮ್ಮನ್ನೇನು ಅವ್ರು ಕರ್ಕೊಂಡು ಹೋಗೋದು, ಅವ್ರನ್ನೇ ಕರ್ಕೊಂಡು ಹೋಗೋ ಸ್ಥಿತಿ ಇರ್ತದೆ. ಹಾಗೆ ಶ್ರೀನಿವಾಸ, ಬ್ರಹ್ಮ ರುದ್ರದೇವ್ರನ್ನ ಶ್ರೀನಿವಾಸನೇ ಕರ್ಕೊಂಡು ಹೋಗಬೇಕು. ನಿಶ್ಶಕ್ತರಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಇವನನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಲಕ್ಷ್ಮೀದೇವಿ ಬಂದಳು. ಹತ್ತಿರ ಬಂದ ಕೂಡಲೇ ಅವರಿಬ್ಬರನ್ನ ಆ ಕಡೆ ಜಾಡಿಸಿ ದಬ್ಬಿ ಲಕ್ಷ್ಮೀದೇವಿನ ಆಲಿಂಗನ ಮಾಡ್ಕೊಂಡು ಬಂದ. ಇದೇನಿದು, ಏನು ನಾಟಕ ಅಂತ ಕೇಳ್ತಾಳೆ ಲಕ್ಷ್ಮೀದೇವಿ. ನಾಟಕ ಏನಲ್ಲ, ನೀನೇ ಹೇಳಿದ್ದಿ. ಪುರಾ ರಾಮಾವತಾರೇತು, ರಾಮಾವತಾರ ಕಾಲದಲ್ಲಿ ನೀನೇ ಪ್ರಾರ್ಥನೆ ಮಾಡಿದ್ದಿ, ವೇದವತಿಯನ್ನು ಮದುವೆ ಮಾಡ್ಕೋ ಅಂತ ಪ್ರಾರ್ಥನೆ ಮಾಡಿದ್ದಿ. ನಿನ್ನ ಮಾತಿನ ಪ್ರಕಾರ ಆ ವೇದವತಿಯನ್ನು ಈಗ ಮದುವೆ ಮಾಡ್ಕೋತಾ ಇದ್ದಿ. ನೀನೇ ಕೇಳಿದ್ದಿ ಆವಾಗ, ನನ್ನ ಜಾಗದಲ್ಲಿದ್ದು ಲಂಕೆಯಲ್ಲಿ ದುಃಖ ಅನುಭವಿಸಿದವಳು ವೇದವತಿ, ಅವಳನ್ನು ನೀವು ಮದುವೆ ಮಾಡಿಕೊಡ್ರಿ ಅಂತ ನಾನು ಮಾತು ಕೊಟ್ಟಿದ್ದೆ. 28ನೇ ಕಲಿಯುಗದಲ್ಲಿ ಮಾಡ್ಕೊಳ್ತೇನೆ ಅಂತ ಹೇಳಿದ್ದೆ. ಅದೇ ವೇದವತಿ ಪದ್ಮಾವತಿಯಾಗಿ ಹುಟ್ಟಿದ್ದಾಳೆ. ಅವಳನ್ನು ಮದುವೆ ಮಾಡ್ಕೋತಾ ಇದ್ದೀನಿ. ನಿನ್ನ ಮಾತಿನಂತೆ ಮದುವೆ ಮಾಡ್ಕೋತೀನಿ, ಅದಕ್ಕೆ ನಿನ್ನನ್ನು ಕರೆಸಿದೆ, ಇನ್ನೇನಲ್ಲ ಅಂತಂದ.